ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ? ಗ್ರೂಪ್ ಸಿ ಬಗ್ಗೆ ಮಾತಾಡೋಣ. ಯಾಕಂತ ಹೇಳಿದ್ರೆ ನೀವು ಗೊತ್ತಿರಬೇಕು, ಲಾಸ್ಟ್ ವೀಕ್ ಅಷ್ಟೇ 3-4 ಡೇಸ್ ಬ್ಯಾಕ್ ಅಷ್ಟೇ ಯಾವುದು ಗ್ರೂಪ್ ಸಿ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಹಾಗಾಗಿ ಲಾಸ್ಟ್ ಎಕ್ಸಾಮ್ 2016ರಲ್ಲಿ ಮೊದಲ ಬಾರಿ ಗ್ರೂಪ್ ಸಿ ಕಾಲ್ ಮಾಡಿದಾಗಲೂ ಕೂಡ ನಮ್ಮದಷ್ಟು ಮೊದಲ ಪ್ರಯತ್ನ ಸ್ಟಾರ್ಟ್ ಆಗಿದ್ದು, ಟೀಚಿಂಗ್ ಸ್ಟಾರ್ಟ್ ಆಗಿದ್ದು ಕೂಡ ಕಂಪ್ಲೀಟ್ಲಿ 2016 ಅದಕ್ಕೂ ಮುಂದೆ ಪಾರ್ಶಿಯಲಿ ಟೀಚ್ ಮಾಡ್ತಾ ಇದ್ದೆ. ಈ 14ರಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗ್ರೂಪ್ ತರ ನಾವು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ರಿಸಲ್ಟ್ ಕೂಡ ಬಂತು ಗ್ರೂಪ್ ಸಿ ಅಲ್ಲಿ. ಹಾಗಾಗಿ ಈ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ನ ನೀವು ನೋಡಿದ್ರೆ 2016ರ ಕ್ವಶನ್ ಪೇಪರ್ ನೋಡಿದ್ರೆ ಅದ್ರದ್ದು ಎಕ್ಸಾಮ್ ಹಾಳೆ ಎಷ್ಟಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ, ಎಷ್ಟು ಡೆಪ್ತ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಬೇಕು, ಮ್ಯಾಕ್ಸಿಮಮ್ ಅದು KPSC UPSC ಲೆವೆಲ್ಗೆ GS ಪೇಪರ್ ಬಂದಿದೆ. ಅದ್ರ ಕಮ್ಯುನಿಕೇಶನ್ ಪೇಪರ್ ಕೂಡ ತುಂಬಾನೇ ಟಫ್ ಆಗಿ ಬಂದಿದೆ. ಅದಕ್ಕೆ ಮಿನಿಮಮ್ ನಿಮ್ಗೆ ಗೊತ್ತಿರಬೇಕು ಎಷ್ಟು ಸ್ಕೋರ್ ಆಗ್ಬೇಕಾಗುತ್ತೆ ನಮ್ಗೆ, ಹೌದಲ್ಲ? ಸೊ ಮೇಡಮ್ ನೋಟಿಫಿಕೇಶನ್ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ, ಆಲ್ರೆಡಿ ಗೊತ್ತಿದೆ ನನಗೆ. ಸೊ ಹಾಗಾಗಿ ನಮ್ಗೆ ಪ್ಲಾನ್ ಯಾವ ತರ ಮಾಡ್ತಾ ಹೋಗೋಣ, ಇದಕ್ಕೊಂದು ಸ್ಟಡಿ ಪ್ಲಾನ್ ಮಾಡ್ಕೊಳ್ತಾ ಹೋಗೋಣ. ಯಾವ ಟೆಕ್ಸ್ಟ್ ಬುಕ್ ನಾವು ಬೈ ಮಾಡ್ಬೇಕಾಗತ್ತೆ, ಹೌದಲ್ಲ? ಮತ್ತೆ ನಾವು ಓದ್ಬೇಕಾದ್ರೆ ಮಾಡುವಂತ ಸಾಮಾನ್ಯ ತಪ್ಪುಗಳು ಯಾವ್ಯಾವುದು, ಹೌದಲ್ಲ? ಇದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇವತ್ತು ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ದಿನದ ಪ್ಲಾನ್ ಅನ್ನ ಇವತ್ತು ಎಷ್ಟು ಡೇಸ್ಗೆ ಕೊಡಕ್ ನೀವು ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ರೆ, ಸೊ ನನಗೆ ಈ ಒಂದು ಗ್ರೂಪ್ ಸಿಗೆ ಸಾಮಾನ್ಯವಾಗಿ ಎಕ್ಸಾಮ್ ಬಹುಶಃ ತುಂಬಾ ಟೈಮ್ ಸಿಗುತ್ತೆ ಅನ್ಕೊಂಡಿದೀವಿ. ನಾನು ದಿನಾಂಕ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ, 150 ದಿನಗಳ ಪ್ಲಾನ್ ನ ಕೊಡ್ತೀನಿ. ನಾನು ಗೆಲ್ಲೇಬೇಕು ಅಂತ ಹೇಳಿದ್ರೆ ಮಿನಿಮಮ್ 150 ದಿನಗಳ ಅವಶ್ಯಕತೆ ನನಗಿದೆ ಅಂತ ಹೇಳ್ತೀನಿ. ಇವಾಗ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿರೋದೇ ಯಾವಾಗಿಂದ? ಆಗಸ್ಟ್ 20ನೇ ತಾರೀಕಿಂದ, ಹೌದಲ್ಲ? ಅದು ಕೂಡ ಕನ್ಫರ್ಮ್ ಇಲ್ಲ, ಹೌದಲ್ಲ? ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿಂದ ಒಂದು 150 ದಿನಗಳ ಪ್ಲಾನ್ ಸಿಗೋದಾರೆ. ಒಂದು ವೇಳೆ ಆಗಸ್ಟ್ 20ನೇ ತಾರೀಕು ಓಪನ್ ಆದ್ರೂ ಕೂಡ ಅಲ್ಲಿಂದ 3 ಮಂತ್ಸ್ ಟೈಮ್ ಸಿಗುತ್ತೆ ನಿಮ್ಗೆ. ಮತ್ತೆ KPSC ಹಣ ಬರೋ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹೀಗಾಗಿ ಒಂದಷ್ಟು ಸಿಗ್ಬೋದು ಟೈಮ್ ನಮ್ಗೆ. ಅದೇನಾರ ಆಗ್ಲಿ, ಈ ಗ್ರೂಪ್ ಸಿ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ 150 ದಿನಗಳ ಟೈಮ್ ಅಂತೂ ನಮ್ಗೆ ಬೇಕಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಸಾಮಾನ್ಯವಾಗಿ ಹೇಳ್ತೀವಿ ಏನಂತ, ಅವ್ರಿಗೆ ಇದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಕೂಡ ಹೇಳ್ತೀನಿ. ಎಲ್ಲರೂ ಕೂಡ ಯಾರ ಹತ್ರ ಗೈಡೆನ್ಸ್ ಬಂದ್ರು ಕೂಡ ಹೇಳೋದಿಷ್ಟೇ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡೋಗಿ ಮಿಸ್ ಆದ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ, ಹೌದಲ್ಲ? ಹಲವಾರು ಉದಾಹರಣೆಗಳು ಕೂಡ ಇದಕ್ಕೆ ಹೇಳ್ತಾ ಹೋಗ್ಬೋದು. ಲಾಸ್ಟ್ ನಮ್ಮ ಸ್ಟೂಡೆಂಟ್ ಕೂಡ ಒಂದಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ ಲಾಸ್ಟ್ ವೀಕ್ ಕೂಡ ಪ್ರಶಾಂತ್ ಅಂತ ಹೇಳಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ, ನೋಡಿರ್ತೀರಾ ನೀವು. ಇವರೆಲ್ಲ ಆಲ್ರೆಡಿ 2 years ಓದಿದ್ವಿ ಅಂತ ಹೇಳಿದ್ರು. ಆ 2 years ಅಲ್ಲಿ ಲಾಸ್ಟ್ ಸಿಗದಂತ 2.5 months 3 months ಅಲ್ಲಿ ನನಗೆ ಲಾಸ್ಟ್ ಟೈಮಲ್ಲಿ ಸಿಕ್ಕಿದ್ರು. ಅವ್ರಿಗೆ ಪರ್ಸನಲ್ ಆಗಿ ಗೈಡ್ ಮಾಡಿ ಕ್ಲಿಯರ್ ಮಾಡಿಸಿದ್ದು ಅವರು. ಅಂದ್ರೆ ಅವ್ರು ಮಾಡಿದ್ಯೇನು, ನಾನೇನು ಮಾಡ್ಲಿಕ್ಕೆ ಹೋಗಿಲ್ಲ. ಅವ್ರು ಸಣ್ಣ ಮಾಡ್ತಿರೋ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಿಸ್ತೆ, ಎಕ್ಸಾಮ್ ಈಸಿಯಾಗಿ ಕ್ರಾಕ್ ಆಯ್ತು, ಟೆಟ್ ಸೀರೀಸ್ ಸಾಲ್ವ್ ಮಾಡಿಸ್ತೆ, ಇಷ್ಟೇ. ಹಾಗಿದ್ರೆ ಅವ್ರಿಗೆ ಏನ್ ಮಾಡಿಸಿದ್ದು ಅಷ್ಟು ವಿಷಯಗಳನ್ನ ಇವತ್ತು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ಒಂದು ಪ್ಲಾನ್ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಗೆ. ಅದಕ್ಕೂ ಮುಂದೆನೆ ನಾವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಬೇಕಾದಾಗ, ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ, ನಿಮಗೆ ಹಳ್ಳಿ ಕಡೆ ಇರೋದ್ರಿಂದ ನಿಮ್ಮ ಹಿರಿಕರು ಒಂದು ಮಾತು ಹೇಳ್ತಿರ್ತಾರೆ, ನಿಂಪಲ್ಲಿರ್ಬೇಕು. ಇವಾಗ ನಮ್ಮ ತಾತನೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಏನಪ್ಪಾ ಅಂತ ಹೇಳಿದ್ರೆ, ಒಂದ್ಸ ಪಾನೆ ಟೈಮ್ ಹಳ್ಳಿಗಳಿಂದ ಎಲ್ಲರೂ ಜೊತೆ ಬ್ಯಾಂಗ್ಳೂರ್ ಕಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅರ್ಬನೈಸೇಷನ್ ಆಗ್ತಿರ್ಬೇಕು, ನಗರೀಕರಣ ಆಗ್ತಿರೋದ್ರಿಂದ ಹಳ್ಳಿಗಳಿಂದ ಎಲ್ಲಿಗೆ ನಗರಗಳ ಪ್ರದೇಶ ಕಡೆಗೆ ಜನಗಳು ವಲಸೆ ಬರೋಕ್ ಸ್ಟಾರ್ಟ್ ಆಯ್ತು. ಅಂತ ಟೈಮಲ್ಲಿ ನಮ್ಮ ತಂದೆಗೆ ನಮ್ಮ ತಾತ ಹೇಳ್ತಾ ಇದ್ರು, ಅಥವಾ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದೆಲ್ಲ ಹೇಳಿರ್ತಾರೆ, ಏನಂತ, ಒಬ್ಬ ರೈತನಿಗೆ ಈ ವರ್ಷ ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸುಮಾರು ಜನ ಏನ್ ಮಾಡ್ತು, ಊರ್ ಬಿಟ್ಟು ಹೋಗ್ತಾ ಇದ್ರು. ಈ ವರ್ಷ ಮಳೆ ಬಂದಿಲ್ಲ, ನಾನೊಬ್ಬ ರೈತ ಇದ್ದೀನಿ, ನಾನೇನ್ ಮಾಡ್ಬೇಕು? ನನ್ನ ಕೆಲಸ ಏನು? ಈ ವರ್ಷ ಹೊಲವನ್ನ ಉಳೋದಷ್ಟೇ. ಮಳೆ ಬರ್ಲಿ ಬರದೇ ಇರ್ಲಿ, ನಾನು ಪ್ರತಿ ವರ್ಷನೂ ಕೂಡ ಪ್ರತಿ ಟೈಮ್ ಕೂಡ ಭೂಮಿನ ನಾನು ಹದಗೊಳಿಸ್ತಾ ಇದ್ರೆ, ಯಾಕೆ ಪ್ರತಿ ವರ್ಷ ಕೂಡ ನಾನು ಭೂಮಿನ ಹದಗೊಳಿಸ್ತಾ 3-4 ವರ್ಷ ಮಳೆ ಬಂದಿಲ್ಲ, ಆದ್ರೆ ಹೊಲ ಉಳೋದ್ ಮಾತ್ರ ಬಿಟ್ಟಿಲ್ಲ ನಾನು. ಸೊ ನಾವು ಕಂಟಿನ್ಯೂಸ್ ಮಾಡೋದು. ಆಫ್ಟರ್ 4 years ಒಂದಿನ ಒಂದು ಒಳ್ಳೆ ಮಳೆ ಬರುತ್ತೆ. ಆ 4 ವರ್ಷ ಆಗಿರೋ ಲಾಸ್ ಇಲ್ಲಿ ಏನಾಗುತ್ತೆ? ಒಂದೇ ಸಲ ಸಿಗುತ್ತೆ ನಮ್ಗೆ. ಅಂದ್ರೆ ಪ್ರಯತ್ನ ಮತ್ತು ಪ್ರಾಕ್ಟೀಸ್, ನನ್ನ ಪ್ರಾಕ್ಟೀಸ್ ಏನಿದೆ, ನನ್ನ ಕರ್ತವ್ಯ ಏನಿದೆ, ಅದು ನಿರಂತರವಾಗಿ ಮಾಡ್ತಿರ್ಬೇಕು, ಹೌದಲ್ಲ? ಹಾಗಿದ್ರೆ ಈ ವರ್ಷ ಬರುವಂತ ಫಸಲು ಏನಾಗಿರುತ್ತೆ? ಬರೋ ವರ್ಷ ಸಿಗ್ಬೋದು, ಇಲ್ಲ ಆಚೆ ವರ್ಷ ಸಿಗ್ಬೋದು. ಒಂದ್ ವೇಳೆ ಮಳೆನೇ ಇಲ್ಲ 3 years ಅಂದ್ರೆ 4th year ಮಳೆ ಬರುತ್ತೆ. ಆ ಮಳೆ ಬಂದಾಗ ಈ 4 ವರ್ಷ ಆಗಿರೋ ಲಾಸ್ ನನ್ಗೆ ಒಟ್ಟಿಗೆನೆ ಬರುತ್ತೆ. ಇದು ಗ್ರಾಮೀಣ ಭಾಗದಲ್ಲಿ ನಿಮಗೆ ದೊಡ್ಡವರೆಲ್ಲ ಕೂಡ ಹೇಳಿರ್ತಾರೆ ಇದನ್ನ. ಅಂದ್ರೆ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ಬೇಕಂತ. ನಾವು ಏನ್ ಎಕ್ಸಾಮ್ ತಗೊಂಡಿದೀವಿ, ಈ ಎಕ್ಸಾಮ್ ಒಂದು ತಗೊಂಡಿದೀವಿ, ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ, ಇದು ಕಮಿಟ್ಮೆಂಟ್ ಅಷ್ಟೇ. ಕಮಿಟ್ಮೆಂಟ್ ಅಂದ್ರೆ ಏನು? ಎಕ್ಸಾಮ್ ತಗೊಂಡಿದ್ದೀನಿ, ಯಾವ್ದು ಕೋಚಿಂಗ್ ಅಟೆಂಡ್ ಆಗ್ತೀನಿ, ನಾನು ಎಕ್ಸಾಮ್ ಬರೀತೀನಿ, ಅದು ಕಮಿಟ್ಮೆಂಟ್. ಡೆಡಿಕೇಶನ್. ಸೊ ಡೆಡಿಕೇಶನ್ ಏನು? ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತೀನಿ. ಸೊ ನಾನು ಎಕ್ಸಾಮ್ ಗೆಲ್ಲಬೇಕಾದ್ರೆ ಏನೆಲ್ಲ ಮಾಡ್ತಾ ಹೋಗ್ತೀನಿ. ನನಗೆ ಕೋಚಿಂಗ್ ಕ್ಲಾಸ್ ಸೇರ್ಕೊಂಡಿದ್ದೀವಾ ಅಥವಾ ಓನಾಗಿ ಪ್ರಿಪೇರ್ ಆಗ್ತಿದೀವಾ, ಇವೆಲ್ಲನೂ ಕೂಡ ಕಮಿಟ್ಮೆಂಟ್ ಗಿಂತಲೂ ಕೂಡ ಡೆಡಿಕೇಶನ್ ನಿಮ್ಮ ಹತ್ರ ಇರಬೇಕು, ಬದ್ಧತೆ ಇರಬೇಕು. ನಾನು ತಗೊಂಡಿದ್ದೀನಿ, ನಾನು ಕ್ಲಿಯರ್ ಮಾಡಲೇಬೇಕು ಅಂತ ಮನೋಭಾವ ನಿಮ್ಮಲ್ಲಿ ಬರ್ತಾ ಹೋಗ್ಬೇಕು, ಹೌದಲ್ಲ? ಹಾಗಾಗಿ ಆಗಿದ್ರೆ ಮಾತ್ರ ಯಾವ್ದಾದ್ರು ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀವಿ.
ಹೌದಲ್ಲ. ಸೊ ಅದೇ ವಿಚಾರವಾಗಿ ಇವತ್ತು ಆಗಿದೆ ನಾವು ಈ ಗ್ರೂಪ್ ಸಿಗೆ ಏನೇನು ಮಾಡಬಹುದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾವ ತರ ಓದ್ಬೇಕು, ಯಾವ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಬೇಕು, ಎಷ್ಟವ್ರು ಓದ್ಬೇಕು, ಒಂದು 150 ದಿನಗಳ ಕಾಲ ಟೈಮ್ ಟೇಬಲ್ ನ ಕೊಡ್ತೀನಿ. ಒಂದು ವೇಳೆ ಈ ಎಕ್ಸಾಮ್ ಡೇಟ್ ಅಲ್ಲಿ ಅರ್ಲಿ ಆಯ್ತು ಅಂತಂದ್ರೆ ಆ ಟೈಮ್ ಅಲ್ಲಿ ಬಂದು ಆ ಟೈಮ್ ಎಷ್ಟು ಬೇಕು ಅದನ್ನ ಡಿಸ್ಕಸ್ ಮಾಡ್ತೀನಿ. ಮತ್ತೆ ಓದೋ ಪ್ಯಾಟರ್ನ್ ಕೂಡ ಸಬ್ಜೆಕ್ಟ್ ವೈಸ್ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದು UPSC ಆಗ್ಬೋದು, KPSC ಆಗ್ಬೋದು, PCPSC ಎಲ್ಲದೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕ್ಲಿಯರ್? ಹಾಗಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಯಾವ್ದಾದ್ರು ಒಂದು ಎಕ್ಸಾಮ್ ನ ತಗೊಂಡಾಗ, ಯಾವುದೋ ಒಂದು ಎಕ್ಸಾಮ್ ನ ತಗೊಂಡಿದ್ದೀನಿ, ಆ ಎಕ್ಸಾಮ್ ನ ತಗೊಂಡಾಗ ನಾನು ಏನ್ ಮಾಡ್ಬೇಕು? ನಾನು ಎಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಳಕ್ ಬರ್ತಾ ಇದ್ದೀನಿ. ಅದು ಇವಾಗ ಗ್ರೂಪ್ ಸಿ ಅನ್ನೋದು ಕಾಲ್ ಮಾಡಿದ್ದೆ. ಆ ಕಾಲ್ ಮಾಡಿದಾಗ ನಾನು ಮೊದಲನೇದೇನು ಒಂದು ಪ್ಲಾನ್ ಅನ್ನ ಮಾಡಬೇಕು. ಆ ಪ್ಲಾನ್ ಯಾವ ತರ ಇರಬೇಕು? ಆ ಪ್ಲಾನ್ ಯಾವ ತರ ಇರಬೇಕು ಅಂದ್ರೆ ಇದ್ದೇ ಎಕ್ಸಾಮ್ ಅನ್ನ ನಾನು ಒಂದೇ ಸರಿ ಕ್ರಾಕ್ ಮಾಡಿ ಹೋಗೋ ತರ ಇರ್ಬೇಕು. ಯಾಕಂದ್ರೆ 21-22 ವರ್ಷಕ್ಕೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ಒಂದು 5 ವರ್ಷ 6 ವರ್ಷದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋ ಬದಲು ಈ ವರ್ಷನೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಆಲ್ರೆಡಿ ನೀವು ಕ್ಲಿಯರ್ ಮಾಡಿದ್ರು KPSC ಕೊಡಕ್ಕೆ 3 ವರ್ಷ ಆಗುತ್ತೆ. ಲಾಜಿಕಲಿ ಕೆಲವೊಂದ್ ಕಡೆ ನೋಡೋರು 3 ವರ್ಷ 4 ವರ್ಷ 5 ವರ್ಷ 98 ಇಂದನೂ ಕೂಡ KPSC ಬ್ಯಾಲೆನ್ಸ್ ಇಟ್ಸ್ಕೊಂಡಿರೋದನ್ನ ನೋಡ್ತೀವಿ, ಕೆಲವು ಹುದ್ದೆಗಳನ್ನ, KS ಹುದ್ದೆಗಳನ್ನ. ಹಾಗಾಗಿ ನಿಮ್ ಪ್ಲಾನ್ ಸ್ವಲ್ಪ ಕರೆಕ್ಟ್ ಆಗಿರ್ಲಿ. ಮೊದಲ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋಕೆ ಪ್ರಯತ್ನವನ್ನ ಪಡಿ. ಈ ಮೊದಲ ಅಟೆಂಪ್ಟ್ ಮಾಡ್ಬೇಕು ಅಂದಾಗ ಪ್ಲಾನ್ ಇರಬೇಕು, ಪ್ರಾಪರ್ ಪ್ಲಾನ್ ಅನ್ನ ಇರಬೇಕು. ಯೋಜನೆ ಇಲ್ಲದೆ ಯಾವುದೇ ಕೆಲಸನೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ದು. ಆ ಯೋಜನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಿಮಗೆ ಒಂದು ಗ್ರೂಪ್ ಸಿ ಎಕ್ಸಾಮ್ ತಗೊಂಡಿದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಬರುವಂತ ಸಿಲೆಬಸ್ಗಳು ಏನಿದೆ, ಹೌದಲ್ಲ, ಆ ಸಿಲೆಬಸ್ ಏನು ಅದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಗೈಡೆನ್ಸ್ ಕೊಡುವಂತ ವ್ಯಕ್ತಿಗಳನ್ನ ಅಥವಾ ಇನ್ಸ್ಟಿಟ್ಯೂಟ್ಗಳನ್ನ ಅಥವಾ ನಿಮ್ಮ ಸೀನಿಯರ್ ಅನ್ನ ಎಕ್ಸಾಮ್ ಬರೆದು ಆಲ್ರೆಡಿ ಸಕ್ಸಸ್ ಆಗಿರ್ಬೋದು ಅಥವಾ ಆಗದೇನು ಕೂಡ ಇರ್ಬೋದು, ಇಂಥವ್ರ ಹತ್ರ ಗೈಡೆನ್ಸ್ ತಗೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ಇದರಲ್ಲಿ ನಮ್ಮ ಎಕ್ಸಾಮ್ ತಗೋತಿದ್ದಾಗ ನಾವು ಮಾಡ್ಬೇಕಾಗಿರೋದೇನು, ಸಿಲೆಬಸ್ ಕಾಪಿನ ಕಲೆಕ್ಟ್ ಮಾಡಬೇಕು. ಗ್ರೂಪ್ ಸಿಗೆ ಯಾವ ಸಬ್ಜೆಕ್ಟ್ ಬರ್ತಾ ಇದೆ ಏನು ಇವೆಲ್ಲವೂ ಕೂಡ ಪ್ರಾಪರ್ ಪ್ಲಾನ್ ಮುಖಾಂತರ ಸ್ಟಾರ್ಟ್ ಆಗ್ಬೇಕು. ಹೌದಲ್ಲ, ಯೋಜನೆ ಕರೆಕ್ಟ್ ಆಗಿರ್ಬೇಕು. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ತಗೊಂಡು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳಿದಾನೆ, ಈ ಕ್ವಶನ್ಸ್ ಡೆಪ್ತ್ ಯಾವ ತರ ಇದೆ ಅಂತ ಅನಲೈಸ್ ಮಾಡ್ತಾ ಹೋಗ್ಬೇಕು. ಹೌದಲ್ಲ, ಹಾಗಾಗಿ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು. ಮೊದಲನೇದಾಗಿ ಯೋಜಿಸುವುದು ಕರೆಕ್ಟ್ ಆಗಿರ್ಬೇಕು. ಒಂದು ಎಕ್ಸಾಮ್ ತಗೊಂಡ್ರೆ ಇಟ್ಕೇನೆ ಗ್ರೂಪ್ ಸಿ ಎಕ್ಸಾಮ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಟ್ಕೇನೆ ಇದಕ್ಕೆ ನಾವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ 2 ಪೇಪರ್ ಬರುತ್ತೆ, ಪೇಪರ್ 1 ಪೇಪರ್ 2. GS ಪೇಪರ್ ಬಂದಾಗ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಕೂಡ ಬರ್ತಾ ಹೋಗುತ್ತೆ. ಕಮ್ಯುನಿಕೇಶನ್ ಪೇಪರ್ ಬಂದಾಗ ಕಂಪ್ಯೂಟರ್, ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಬರ್ತದೆ, ಜನರಲ್ ಇಂಗ್ಲಿಷ್ ಬರ್ತಾ ಹೋಗುತ್ತೆ. ಅದು ಯಾವ್ದು ಓದ್ಬೇಕು ಅಂತ ಕೂಡ ಹೇಳ್ತೀನಿ ಆಮೇಲೆ. ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಯನ್ನ ಮಾಡ್ಕೊಂಡು ನಾನು ಇಷ್ಟು ದಿನಕ್ಕೆ ಇಷ್ಟು ಸಿಲೆಬಸ್ ನ ಕವರ್ ಮಾಡ್ತೀನಿ. ಇಟ್ ಸಿಲೆಬಸ್ ಆದ್ಮೇಲೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಸ್ಟಡಿ ಮಾಡ್ತೀನಿ. ಇದಾದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಒಂದು 5 ಡೇ ಎಕ್ಸಾಮ್ ಬರುತ್ತೆ, ಕ್ರ್ಯಾಕ್ ಮಾಡ್ತೀನಿ. ಇಷ್ಟು ಒಂದು ಸಂಪೂರ್ಣವಾದ ಒಂದು ಪ್ಲಾನ್ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಒಂದು ರೆಡಿ ಮಾಡ್ಕೋಬೇಕು. ಹೌದಲ್ಲ, ಜೊತೆಗೆ ಏನೇನು ಕಲೆಕ್ಟ್ ಮಾಡಬೇಕು ಮೊದಲನೇದಾಗಿ ಪ್ಲಾನ್ ಮಾಡ್ತೀವಿ. ಸೊ ಪ್ಲಾನ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು, ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಸ್ಟಾರ್ಟ್ ಮಾಡಬೇಕು. ನೋಟಿಫಿಕೇಶನ್ ನೋಡಿದೆ, ಸಿಲೆಬಸ್ ನೋಡಿದೆ, ಸಿಲೆಬಸ್ ಪ್ರಕಾರ ಏನೇನು ಮೆಟೀರಿಯಲ್ಸ್ ಓದ್ಬೇಕು ಅನ್ನೋ ಒಂದು ಗೈಡೆನ್ಸ್ ನ ತಗೊಂಡು ಆ ಮೆಟೀರಿಯಲ್ಸ್ ಗಳೆಲ್ಲ ಕಲೆಕ್ಟ್ ಮಾಡಬೇಕು. ಆ ಮೆಟೀರಿಯಲ್ಸ್ ಯಾವ್ದಂದ್ರೆ ಎಷ್ಟಾಗುತ್ತಷ್ಟು ಕಡಿಮೆ ಮೆಟೀರಿಯಲ್ಸ್ ಇರಲಿ, ಅದ್ರಲ್ಲಿ ಎಷ್ಟಾಗುತ್ತಷ್ಟು ಕಡಿಮೆ ಮೆಟೀರಿಯಲ್ಸ್ ಇರಲಿ. ಒಂದೇ ಬುಕ್ಸ್ ಅನ್ನ ಹಲವಾರು ಜನ ಸಿಕ್ಕಿರ್ತಾರೆ, ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರೆದಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದಿನ ತಗೊಂಡು ನಾವು ಓದೋ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿರುವಂತ ಒಂದಷ್ಟು ಒಳ್ಳೆ ಪುಸ್ತಕಗಳನ್ನು ಇವತ್ತು ನಿಮಗೆ ಸಜೆಸ್ಟ್ ಮಾಡಕ್ ಬರ್ತೇನೆ. ಸೊ ಆ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂತೀವಿ. ಸೊ ಪ್ಲಾನ್ ಮಾಡಿದ್ವಿ, ಆ ಸಿಲೆಬಸ್ ನೋಡಿದ್ವಿ, ಸಿಲೆಬಸ್ ಪ್ರಕಾರ ಮೆಟೀರಿಯಲ್ಸ್ ಗಳನ್ನ ರೆಡಿ ಮಾಡ್ಕೊಂಡ್ವಿ. ಆ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೇನೆ, ಓದ್ಲಿಕ್ಕೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಹೌದಲ್ಲ, ಮೊದಲನೇ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಂಡು ಇವಾಗ ಓದ್ಬೇಕು. ಸೊ ನಾನು ಓದ್ತಾ ಇರ್ತೀನಿ ದಿನಕ್ಕೆ. ಇವಾಗ ಏನ್ ಮಾಡ್ತೀನಿ, ಸುಮಾರು ಕಡೆ ನೋಡಿದಾಗ ಹುಡುಗರು ಬೇರೆ ಬೇರೆ ರೀತಿಯಲ್ಲಿ ಓದ್ತಾ ಇರ್ತಾರೆ. ಲಾಸ್ಟ್ ವಿಡಿಯೋ ಆದ್ಮೇಲೆ ಒಬ್ರು ಕಾಲ್ ಮಾಡಿದ್ರು, ಸರ್ ಈ ತರ ಇತ್ತು, ನಾನು ವಿಡಿಯೋ ನೋಡಿದ್ಮೇಲೆ ಬದಲು ಮಾಡ್ಕೊಂಡೆ, ಬಹುಶಃ ಸಕ್ಸಸ್ ಸಿಗ್ಬೋದು ಅಂತ ಕಂಡ್ಕೊಂಡಿದ್ದೀನಿ ಸರ್ ಅಂತ ಹೇಳಿದ್ರೆ. ನಾನು ಹೇಳಿದ ಆವಾಗ್ಲೂ ಕೂಡ ಈ ವಿಡಿಯೋದಿಂದ ಸಕ್ಸಸ್ ಸಿಗುತ್ತೆ ನಾನು ಹೇಳೋದಿಲ್ಲ, ಆದ್ರೆ ಪ್ರಯತ್ನ ಕರೆಕ್ಟ್ ಆಗಿರ್ಲಿ. ಪ್ಲಾನ್ ಇಷ್ಟ ಆಗಿರೋ ತಗೊಳ್ಳಿ, ಇಲ್ಲ ಇದ್ರೆ ಮಾಡಿಫೈ ಮಾಡಿ ನಿಮ್ಗೆ ಹೇಗ್ ಬೇಕೋ ಆ ತರ ತಗೊಳ್ತಾ ಹೋಗ್ಬೋದು. ಅವ್ರು ಇದೇ ಪ್ಲಾನ್ ನ ಫಾಲೋ ಮಾಡಿ ಅಂತ ಇವತ್ತು ಕೂಡ ನಾನು ಹೇಳ್ತಾ ಇಲ್ಲ, ಇದೊಂದು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ ನಿಮ್ಗೆ. ಸೊ ನಾನು ಹೇಳಿದ್ದಿಷ್ಟೇನೆ ಅವ್ರಿಗೆ. ಅವ್ರು ಓದ್ತಿದ್ ಪ್ಲಾನ್ ಯಾವ ತರ ಇತ್ತು, ಬಹುತೇಕ ನಿಮ್ಮಲ್ಲೂ ಕೂಡ ಆ ತರದ ಪ್ಲಾನ್ ಏನಾದ್ರು ಮಾಡೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ತರ 1 hour ಹಿಸ್ಟ್ರಿ, 1 hour IC, ಹೌದಲ್ಲ. ಸೊ 1 hour IC, 1 hour ಹಿಸ್ಟ್ರಿ, 1 hour ಜಿಯೋಗ್ರಫಿ, ಈ ತರ ಒಂದು ದಿನದಲ್ಲಿ ಹಲವಾರು ಸಬ್ಜೆಕ್ಟ್ ಗಳನ್ನ ಡಿವೈಡ್ ಮಾಡ್ತಾರೆ. ಯಾಕಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದೇ ಸಬ್ಜೆಕ್ಟ್ ನ ದಿನ ಪೂರ್ತಿ ಓದಕ್ಕಾಗಲ್ಲ, ಸರ್ ಬೇಜಾರಾಗುತ್ತೆ. ನಾವು ಈ ತರ ಮಾಡ್ತಾ ಹೋದಾಗ ನಮ್ಮ ಮಿಸ್ಟೇಕ್ ಏನು, ಇವಾಗ ಕಾನ್ಸ್ಟಿಟ್ಯೂಷನ್ ಒಂದು ತಗೊಂಡಿರ್ತೀವಿ, ಫಂಡಮೆಂಟಲ್ ರೈಟ್ಸ್ ಅಂತ 1 hour ಮುಗಿಸಕ್ಕಾಗತ್ತಾ? ಆಗೋದಿಲ್ಲ. ಹೌದಲ್ಲ, ಒಂದು ಕನೆಕ್ಟ್ ಅನ್ನ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ಗೆ ಕನೆಕ್ಷನ್ ಮಾಡಬೇಕಾಗಿದೆ, ಸಬ್ಜೆಕ್ಟ್ ಅಲ್ಲೇ ಕನೆಕ್ಟ್ ಅನ್ನ ಮಾಡಬೇಕಾಗುತ್ತೆ. ಈ IC ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಾ ಇರ್ತೀವಿ, ಅವರ ಮೂಲಭೂತ ಹಕ್ಕುಗಳ ಬಗ್ಗೆ ಓದ್ತಾ ಇರ್ತೀವಿ.
ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ DPSP ಓದಬೇಕಾದಾಗ ಕನೆಕ್ಟ್ ಅನ್ನ ಮಾಡ್ತಾ ಹೋಗ್ಬೇಕು ನಾನು ಫಂಡಮೆಂಟಲ್ ರೈಟ್ಸ್ ಮತ್ತೆ DPSPಗೆ ಎಲ್ಲಿ ಎರಡಕ್ಕಿರುವಂತಹದ್ದು ಎಲ್ಲೆಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರೋದಕ್ಕೂ DPSP ಇರುವಂತದ್ದು ಎಲ್ಲೆಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ, ಹೌದಲ್ಲ. ಇವೆಲ್ಲನೂ ಕೂಡ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ಓದ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದೊಂದೇ ಸಬ್ಜೆಕ್ಟ್ ನ ಮುಗಿಸ್ಕೊಳ್ಳೋದು ಇಂಪಾರ್ಟೆಂಟ್. ನಾನು ಲಾಸ್ಟ್ ಟೈಮ್ ಟೇಬಲ್ ಅದೇ ತರ ಕೊಟ್ಟಿದ್ದೆ. ಸೊ ಹಾಗೆ ಹೇಗ್ ಮಾಡ್ಬೇಕು ಅಂತ ಟೈಮ್ ಟೇಬಲ್ ಕೊಡ್ತಾ ಹೋಗ್ತೀನಿ ಮತ್ತೆ ಈ ಒಂದು ಗ್ರೂಪ್ಸಿಗೆ ಸಬ್ಜೆಕ್ಟ್ಗಳಿಗೆ. ಹಾಗಾಗಿ ಈ 1 ಅವರ್ ಓದೋದ್ರಿಂದ ಯಾವಾಗ 1 ಅವರ್ ಅಥವಾ 2 ಅವರ್ ಒಂದು ಸಬ್ಜೆಕ್ಟ್ ನ ಓದ್ಬೇಕು ಅದನ್ನ ಆಮೇಲೆ ಹೇಳ್ತೀನಿ. ಮತ್ತೆ ಸಬ್ಜೆಕ್ಟ್ ನ ಕಂಪೇರ್ ಮಾಡಿ ಓದ್ಬೇಕು ಅಂತ ಹೇಳಿದಾಗ ನಾವು ಸೇರಿಸ್ಕೊಂಡು ಓದ್ಬೇಕು ಅಂತಂದಾಗ ಒಂದು ಸಬ್ಜೆಕ್ಟ್ ಮುಗಿದ್ರೆ ಮಾತ್ರ ಸಾಧ್ಯ ಇರುತ್ತೆ. ಒಂದೇ ಸಬ್ಜೆಕ್ಟ್ ಅನ್ನ ಲೈಫ್ ಟೈಮ್ ಕೂಡ ಇಟ್ಕೊಳಕ್ ಹೋಗ್ಬಾರ್ದು. ಒಂದು ಸಬ್ಜೆಕ್ಟ್ ಇಷ್ಟು ಡೇ ಅಂತ ಹೇಳಿ ಕವರ್ ಮಾಡಬೇಕು, ಅದಾದ್ಮೇಲೆ ಎಷ್ಟು ಸಬ್ಜೆಕ್ಟ್ ತಗೋಬೇಕು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ತರ ಪ್ಲಾನ್ ಇದ್ರೆ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ. ಇಲ್ಲಿ 1 ಅವರ್ ಸ್ಟಾರ್ಟಿಂಗ್ ಇಂದಾನೆ ಓದಿದ್ರೆ ಯಾವ ಸಬ್ಜೆಕ್ಟ್ ಕೂಡ ಏನಾಗುತ್ತೆ ಕ್ಲಿಯರಿಟಿ ಸಿಗಲ್ಲ. 1 ಅವರ್ ಜಿಯೋಗ್ರಫಿ ಓದ್ತೀನಿ, 1 ಅವರ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ, ಒಂದು ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗೋದಿಲ್ಲ ನನಗೆ. ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಹೇಗೆ, ಹೌದಲ್ಲ. ಮತ್ತೆ ಇಲ್ಲಿ ಬರೋದ ಮಿಸ್ಟೇಕ್ಗಳನ್ನ ನೀವು ದಯವಿಟ್ಟು ಪಾಯಿಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ ಸ್ಟಡಿ ಮಾಡಿದ್ವಿ. ಈ ಸ್ಟಡಿ ಮಾಡ್ಬೇಕಾದ್ರೆ ಯಾವ ತರ ಇರಬೇಕು ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಸಬ್ಜೆಕ್ಟ್ ಒಂದು 10 ಡೇಸ್ ಕೊಟ್ಟಿರ್ತೀನಿ, ನಾನು ಟೈಮ್ ಟೇಬಲ್ ಕೊಟ್ಟಾಗ ಹೇಳ್ತೇನೆ ಈ 10 ಅವರ್ಸ್ ಅಲ್ಲಿ ನಿಮಗೆ ಅಥವಾ 8 ಅವರ್ಸ್ 6 ಅವರ್ಸ್ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು. ಇನ್ನೂ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ ನಾವು ತಗೊಂಡಾಗ ನಾವೇನ್ ಮಾಡ್ತೀವಿ, ನನ್ನ ಸಾಮರ್ಥ್ಯಕ್ಕೆ ತಕ್ಕನಾಗಿ ಎಕ್ಸಾಮ್ ಬದಲು ಮಾಡ್ಕೋತೀವಿ. ಮೊದಲನೇದಾಗಿ ಮಾಡೋ ಮಿಸ್ಟೇಕ್ ಇದು. ನಾವು ನನ್ನ ಸಾಮರ್ಥ್ಯಕ್ಕೆ ತಕ್ಕನಾಗಿ ಎಕ್ಸಾಮ್ ನ ಎಲ್ಲಿ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ ಅವಾಗ ಸಕ್ಸಸ್ ಆಗೋ ಸಂಖ್ಯೆ ಏನಾಗಿರುತ್ತೆ ನಮ್ಮಲ್ಲಿ ಕಡಿಮೆ ಇರುತ್ತೆ. ಎಕ್ಸಾಮ್ ಸಾಮರ್ಥ್ಯಕ್ಕೆ ನಾವು ಪ್ರಿಪೇರ್ ಆಗೋದನ್ನ ಕಲಿಬೇಕು. ಇದನ್ನ ತಲೆಯಲ್ಲಿ ಇಟ್ಕೋಬೇಕು, ಎಕ್ಸಾಮ್ ಸಾಮರ್ಥ್ಯಕ್ಕೆ. ಆದ್ರೆ ಎಕ್ಸಾಮ್ ಸಾಮರ್ಥ್ಯ ಏನಿದೆ ಅವ್ರ ಕೆಪಾಸಿಟಿಯನ್ನು ತಿಳ್ಕೊಳ್ಳೋದ್ರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದ್ ಮುಖಾಂತರ. ಹಾಗಾಗಿ ಆ ಎಕ್ಸಾಮ್ ಏನ್ ಬೇಕು ಅಷ್ಟು ಸಾಮರ್ಥ್ಯವನ್ನು ನೀವು ಹಾಕಿದ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಎಕ್ಸಾಮ್ ನ ಮೋಲ್ಡ್ ಮಾಡ್ಕೊಳ್ಳೋದು ಬಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಸಿಂಪಲ್ ಲಾಜಿಕ್ ಅಷ್ಟೇ. ಅದಕ್ಕೆ ಯಾವ ಎಕ್ಸಾಮ್ಗೆ ಎಷ್ಟು ಪ್ರಮಾಣದಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದ್ರ ಮೊದಲು ನೀವು ಹರ್ತ್ಕೋಬೇಕಾಗುತ್ತೆ. ಎಕ್ಸಾಮ್ ಸಾಮರ್ಥ್ಯಕ್ಕೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾಗತ್ತೆ. ಇವಾಗ 10 ಅವರ್ಸ್ ಒಂದು ಡೇ ಓದ್ತಾ ಇರ್ತೀವಿ ಅನ್ಕೊಳ್ಳಿ. ಆ 10 ಅವರ್ಸ್ ಕೂಡ ಕಂಟಿನ್ಯೂಸ್ ಆಗಿ ಓದ್ಬೇಕಾ ಸರ್? ಇಲ್ಲ. ಒಂದು ಡೇದು ಪ್ಲಾನ್ ಮಾಡ್ಕೊಳ್ಳಿ. 1 ಅವರ್ 2 ಅವರ್ 3 ಅವರ್ಗೆ ಕಾನ್ಸೆಪ್ಟ್ ಎಷ್ಟು ಟೈಮ್ ಸಿಗುತ್ತೋ, ಎಷ್ಟು ಟೈಮ್ ಡಿಮ್ಯಾಂಡ್ ಮಾಡುತ್ತೋ 1 ಅವರ್ 1.5 ಅವರ್ 2 ಅವರ್ಸ್ ಅಥವಾ ಹೌದಲ್ಲ, ಆ ಕಾನ್ಸೆಪ್ಟ್ಗೆ ಅಷ್ಟು ಟೈಮ್ ಕೊಡಿ. ಆ ಕಾನ್ಸೆಪ್ಟ್ ಆದ್ಮೇಲೆ ಮತ್ತೆ ರಿವಿಷನ್, ರೀಕಾಲ್, ಇವು ಸ್ಟಾರ್ಟರ್ಸ್ ಎಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಈ ತರ ಮಾಡ್ಬೇಕು. ಅಂದ್ರೆ ಒಂದು ದಿನ ಸಿಗುವಂತ 6 ಅವರ್ 8 ಅವರ್ 10 ಅವರ್ ನಿಮ್ಗೆ ಏನ್ ಸಿಗ್ತಾ ಇದೆ ಅಷ್ಟು ಟೈಮ್ ಕೂಡ ಡಿವೈಡ್ ಮಾಡ್ಕೊಂಡು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ 200% ನಿಮ್ಗೆ ಸಕ್ಸಸ್ ಅಂತೂ ಸಿಗ್ತಾ ಹೋಗುತ್ತೆ. ಕ್ಲಿಯರ್, ಹೌದಲ್ಲ. ಮತ್ತೆ ಸ್ಟಡಿ ಮಾಡೋದು ಆಯ್ತು. ಸ್ಟಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ನಮ್ಗೆ ನೋಟನ್ನ ಮಾಡ್ಕೋಬೇಕು. ಬರೀ ಓದೋದಷ್ಟೇ ಅಲ್ಲ, ಒಂದು ಎಕ್ಸಾಮ್ಗೆ ನಾವು ಓದದ್ಮೇಲೆ ನಾವು ಮಾಡೋ ತಪ್ಪು ಏನು ನೋಡಿ. ನೀವು PC ಎಕ್ಸಾಮ್ ಇಂದ ಹಿಡಿದು IAS ಎಕ್ಸಾಮ್ ವರೆಗೂ ಓದಿದ್ರು ಕೂಡ ನಿಮಗೆ ಸಬ್ಜೆಕ್ಟ್ಗಳೇನು ಬದಲಾಗೋದಿಲ್ಲ. ಒಂದಷ್ಟು ಸಬ್ಜೆಕ್ಟ್ಗಳು, ಹೊಸ ಸಬ್ಜೆಕ್ಟ್ಗಳು ಹ್ಯಾಡ್ ಆಗ್ತವೆ ಹೊರತು ಬೇಸಿಕ್ ಸಬ್ಜೆಕ್ಟ್ಗಳು ಹಾಗೆ ಇರುತ್ತೆ. ಹಾಗಾಗಿ ಆ ಬೇಸಿಕ್ ಸಬ್ಜೆಕ್ಟ್ಗಳು ಏನಿದೆ ಆ ಬೇಸಿಕ್ ಸಬ್ಜೆಕ್ಟ್ಗಳನ್ನ ಯಾವತ್ತೂ ಕೂಡ ಬದಲು ಮಾಡೋದಿಲ್ಲ. ಹಾಗಾಗಿ ನೀವು ಎಕ್ಸಾಮ್ಗೆ ಓದ್ಲಿಕ್ಕೆ ಸ್ಟಾರ್ಟ್ ಆದಾಗ ಸೊ ನೀವು ನೋಟನ್ನ ಮಾಡ್ಕೊಳ್ಳೋದು ಅತ್ಯಂತ ಪ್ರಮುಖವಾಗಿರುತ್ತೆ. ಉದಾಹರಣೆಗೆ ನಾನೇನಾದ್ರೂ ಇವತ್ತು ಗ್ರೂಪ್ C ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಹೇಗೆ ಪ್ರಿಪೇರ್ ಆಗ್ತಿದ್ದೆ, ನಾನು ಇವತ್ತು ಗ್ರೂಪ್ C ಪ್ರಿಪೇರ್ ಆಗ್ತಿದ್ದೆ, ಫ್ಯೂಚರ್ ಒಂದು ಡೇ ಕುತ್ಕೊಂಡು IAS ಪ್ರಿಪೇರ್ ಆಗ್ಬೇಕು. ಅದಕ್ಕೆ ನಾನು ಪ್ರಿಪೇರ್ ಆಗ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂತಿದ್ದೆ. ಯಾವ ತರ ಪ್ಲಾನ್ ಮಾಡ್ಕೊಳ್ತಿದ್ದೆ, ಇವಾಗ ಯಾವ್ದೋ ಒಂದು IC ಅಂತ ಅನ್ಕೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಒಂದು ನೋಟ್ಸ್ ಒಂದು ಓದ್ತಾ ಇದ್ದೀನಿ, ಮೆಟ್ರಿಕ್ಸ್ ಕಲೆಕ್ಟ್ ಮಾಡ್ಕೊಂಡು. ಇದು ಓದ್ತಾ ಇರ್ಬೇಕಾದ್ರೆ ನಾನು ನೋಡಿ, ನಿಮಗೆ ಗೊತ್ತು A4 ಸೈಜ್ ಸೀಟ್ ಸಿಗ್ತಾ ಇರುತ್ತೆ, ಇದರಲ್ಲಿ ಬುಕ್ಸ್ ಅನ್ನ ಮಾಡ್ಕೊಳ್ತಿದ್ದೆ, ಒಂದು ಬೈಂಡಿಂಗ್ ನ ಮಾಡ್ಕೊಂತಿದ್ದೆ. ಇದನ್ನು ಮಾಡ್ಕೊಂಡು ನಾನು ಕ್ಲಾಸ್ ಕೇಳ್ತೀನೋ ಅಥವಾ ನಾನು ಟೆಕ್ಸ್ಟ್ ಬುಕ್ ಓದ್ತೀನೋ, ನಾನು ಓದಿರೋ ಪಾರ್ಟ್ಗಳನ್ನೆಲ್ಲನೂ ಕೂಡ ಇದನ್ನ ಡಿವೈಡ್ ಮಾಡ್ಕೊಳ್ತಿದ್ದೆ. ಈ ಸಬ್ಜೆಕ್ಟ್ ಅನ್ನು ಒಂದು ಪೇಜ್ ಅನ್ನ ಡಿವೈಡ್ ಮಾಡ್ಕೊಳ್ತಿದ್ದೆ. ಈ ಪೇಜ್ ಅನ್ನ ಡಿವೈಡ್ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದ್ದೆ, ಡಿವೈಡ್ ಮಾಡ್ಕೊಂಡು ನಾನು ಇವಾಗ ಓದ್ತಿರೋ ಗ್ರೂಪ್ C ಗೆ ಓದ್ತಿರೋ ಪಾಯಿಂಟ್ಗಳನ್ನ ನಾನು ಇಲ್ಲೇ ಹಾಕ್ತಾ ಬರ್ತಿದ್ದೆ. ಹೌದಲ್ಲ, ಈ ಸ್ಪೇಸ್ ಇದೆ, ಇದಕ್ಕೆ ಏನಕ್ಕೆ ಸರ್? ಸೊ ಈ ಸ್ಪೇಸ್ ಪ್ರತಿಯೊಂದು ನೋಟ್ಸ್ ಕೂಡ ನೀವು ಅರ್ಧ ನೋಟ್ಸ್ ಮಾಡಿ ಅರ್ಧ ಗ್ಯಾಪ್ ಅನ್ನ ಕೊಡ್ತಾ ಬಂದ್ರೆ ನೀವು ಇದಕ್ಕೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬಂದಾಗ ಕ್ಲಿಯರ್, ಅಥವಾ ನೆಕ್ಸ್ಟ್ ಹೈಯರ್ ಎಕ್ಸಾಮ್ಗೆ ಓದ್ಬೇಕಾದಾಗ ಇದಕ್ಕಿಂತ ಬೇರೆ KS ಎಕ್ಸಾಮ್ IAS ಎಕ್ಸಾಮ್ಗೆ ಓದ್ಬೇಕು ಅಂತಂದಾಗ ಆವಾಗ ಇನ್ನೊಂದು ಹೊಸ ನೋಟ್ಸ್, ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡುತ್ತೆ, ಹೊಸ ನೋಟ್ಸ್ ನ ಸ್ಟಾರ್ಟ್ ಮಾಡ್ಬೇಕು. ಆವಾಗ ಇದು ಟೈಮ್ ಸೇವ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ಎಷ್ಟಾಗಿ ಏನ್ ಓದ್ತೀರಾ ಪಾಯಿಂಟ್ಗಳು ಬರ್ತಾರೆ, ಇಲ್ಲಿ ಜಸ್ಟ್ ಆಡ್ ಮಾಡ್ತಾ ಬಂದ್ರೆ ಸಾಕು, ಒಂದು ಸಂಪೂರ್ಣವಾದ ನೋಟ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಅದನ್ನ ಬಿಟ್ಬಿಟ್ಟು PC ಎಕ್ಸಾಮ್ ಒಂದು ನೋಟ್ಸ್, PSI ಒಂದು, KS ಒಂದು, FDI ಒಂದು, IAS ಒಂದು ಅಂತ ಹೋಗ್ತಿರ್ತೀವಿ.
ಕ್ಲಿಯರ್. ಹಾಗಾಗಿ ನೀವು ಯಾವತ್ತೂ ಕೂಡ ಒಂದು ನೋಟ್ಸ್ ಅನ್ನ ಮಾಡಬೇಕಾದ್ರೆ ಅದು ನೆಕ್ಸ್ಟ್ ಲೆವೆಲ್ ಎಕ್ಸಾಮ್ಗೆ ತಲೆಯಲ್ಲಿ ಇಟ್ಕೊಂಡೇ ಮಾಡಿ. ಪ್ರಿಪೇರ್ ಆಗಿ ಬಿಡದೆ ಇರೋದು ಎರಡನೇ ಮಾತು. ಬಟ್ ಪ್ರಿಪೇರ್ ಆಗ್ಬೇಕು, ನೋಟ್ಸ್ ಮಾಡ್ಬೇಕು, ನೀವು ಸ್ಟ್ರಾಟಜಿನ ಫಾಲೋ ಮಾಡಿ. ಯಾಕಂದ್ರೆ ಯಾವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ ಓದ್ತಿರ್ತೀರಾ, ಎಷ್ಟೋ ಕ್ವಶನ್ಸ್ ಯಾವಾಗ ಬರುತ್ತೆ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಬಂದಾಗ ಆವಾಗ ನೀವೇನ್ ಮಾಡ್ತಾ ಹೋಗ್ಬೇಕು, ಬರೋಂಥ ಕ್ವಶನ್ಸ್ಗಳನ್ನ ಕಂಟೆಂಟ್ ಅನ್ನ ಇಲ್ಲಿ ಹಾಕೊಳ್ಳಿಕ್ಕೆ ಸರ್ ಹೋಗ್ತಾ ಹೋಗುತ್ತೆ ಬಿಟ್ಟಿರೋ ಗ್ಯಾಪ್ ಅಲ್ಲಿ. ಕ್ಲಿಯರ್. ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ, ಹೊಸ ಕಾನ್ಸೆಪ್ಟ್ ಸಿಗುತ್ತೆ, ಇಲ್ಲಿ ಆಡ್ ಮಾಡ್ಕೋಬಹುದು. ಬಟ್ ಈ ತರ ನೋಟ್ಸ್ ಮಾಡೋದನ್ನ ಕಲಿಬೇಕು. ಇಲ್ಲಿ ಪ್ಲಾನ್ ಮಾಡದೆ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡದೆ ಹೋಗ್ತಾ ಇದೆ, ಹೋದಾದ ಮೇಲೆ ನೋಟ್ಸ್ ಮಾಡ್ತಾ ಇದೀರಿ. ನೀವು ಒಂದು ಸರಿ ಓದದ ಮೇಲೆ ಬರೆದ್ರೆ ಅದು 10 ಸಲ ಓದಿದಕ್ಕೆ ಸಮ ಆಗುತ್ತೆ ಒಂದ್ಸಲಿ ರೈಟಿಂಗ್ ನ ಕೊಡೋದು. ಹಾಗಾಗಿ ನೋಟ್ಸ್ ಆದ್ಮೇಲೆ ಅದು ನೋಟ್ಸ್ ನ ಓದಿದ ಮೇಲೆ ನೋಟ್ಸ್ ಮಾಡೋದು ಕಂಪಲ್ಸರಿ. ಇದಂತೂ ಮಾಡ್ಲೇಬೇಕಾಗುತ್ತೆ, ನೀವುಗಳು ಅದನ್ನ ಫಾಲೋನ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗಿದ್ರೆ ಇನ್ನೇನ್ ಮಾಡ್ಬೋದಾಗಿದೆ, ನಾವು ನೋಡೋದಾದ್ರೆ ನೆಕ್ಸ್ಟ್ ಯಾವುದು, ರೀಕಾಲ್ ಅನ್ನ ಮಾಡ್ಬೇಕು. ಓದದೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಂಡೆ, ಓದದೆ ನೋಟ್ಸ್ ಮಾಡ್ಕೊಂಡೆ, ಇವಾಗ ಏನ್ ಮಾಡ್ಬೇಕು, ರೀಕಾಲ್ ಮಾಡ್ಬೇಕು. ರಿವಿಷನ್ ಅಲ್ಲ, ರೀಕಾಲ್. ಏನ್ ಬೇಕು, ನಾನು ಒಂದು ಕಾನ್ಸೆಪ್ಟ್ ಫಂಡಮೆಂಟಲ್ ರೈಟ್ಸ್ ಮುಗಿಸ್ತೆ ಅಂತ ಅನ್ಕೊಳ್ಳಿ, ಅಥವಾ ಬೇರೆ ಯಾವುದನ್ನೋ ಒಂದನ್ನು ಮುಗಿಸ್ತೆ. ಜಿಯೋಗ್ರಫಿಯಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ನ ಕಂಪ್ಲೀಟ್ ಮಾಡಿದೆ ನಾನು. ಆ ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿದಕ್ಕೆ ನಾವೇನ್ ಮಾಡ್ಬೇಕು, ಲಾಸ್ಟ್ 1 hour ನಾನು ಏನ್ ಓದಿದ್ದೆ ಅಂತ ನೆನಪನ್ನ ಮಾಡ್ಕೋಬೇಕು, ಗ್ಲಾನ್ಸ್ ಅನ್ನ ಮಾಡ್ಕೋಬೇಕು, ರೀಕಾಲ್ ಅನ್ನ ಮಾಡಬೇಕು. ಇವಾಗ 1 hour ಓದಿದ್ದೀನಿ ಅಂತ ಅನ್ಕೊಳ್ಳಿ. 1 hour ಆದ್ಮೇಲೆ 2 minutes ಮನೆಯಿಂದ ಹೊರಗಡೆ ಬಂದು ದೂರದ ವಸ್ತುಗಳನ್ನ ನೋಡ್ತೀವಿ, ಬುಕ್ಸ್ ಹತ್ತಿರದಲ್ಲಿ ಓದಿರ್ತೀವಿ. ನೀವು ಫಸ್ಟ್ ಟೈಮ್ ಓದಿದಾಗ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಕೂತ್ಕೊಂಡಿರುತ್ತೆ. ಸೆಕೆಂಡ್ ಟೈಮ್ ಅದನ್ನ ರೀಕಾಲ್ ಮಾಡಿದಾಗ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಬ್ರೇಕ್ ಆದ್ಮೇಲೆ 1-2 ನಿಮಿಷ ಹೊರಗಡೆ ಬಂದು ದೂರದಲ್ಲಿರುವಂತಹ ಹಸಿರು ಮರಗಳನ್ನು ಸ್ವಲ್ಪ ನೋಡಿ ನಾವೇನ್ ಮಾಡ್ತೀವಿ, ಮತ್ತೆ ಕಣ್ಣಿಗೆ ರಿಲ್ಯಾಕ್ಸ್ ಆದ್ಮೇಲೆ ಕೂತ್ಕೊಂಡು ಒಂದ್ಸಲಿ ಹಿಂದೆ 1 hour 2 hours ಏನ್ ಓದಿದೆ ಅದನ್ನ ಗ್ಲಾನ್ಸ್ ಮಾಡಬೇಕು, ರೀಕಾಲ್ ಮಾಡಬೇಕು. ತಲೆಗೆ ಅಷ್ಟು ವಿಷಯಗಳು ಬರಬೇಕು. ಅದು ಬಂದಿಲ್ಲ ಅಂತ ಹೇಳಿದ್ರೆ ನೀನು ಓದಿರೋ ಮೆಥಡ್ ತಪ್ಪಾಗಿದೆ, ತಲೆಗೆ ಬರೋವರೆಗೂ ಕೂಡ ಬಿಡಬೇಡ, ಅದನ್ನ ಅರ್ಥ ಮಾಡ್ಕೊಂಡು ಓದೋ ಪ್ರಯತ್ನ ಮಾಡಿ. ಇದೇ ನಮ್ಗೆ ಹೇಳೋದು, ರೀಕಾಲ್ ಅಂತೂ ಮಾಡ್ಬೇಕು. ರೀಕಾಲ್ ಆಯ್ತು. ಸೊ ರೀಕಾಲ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಬಂದಾಗ ರೀರೈಟ್ ಅನ್ನ ಮಾಡ್ತೀವಿ. ಸೊ ಯಾವ ತರ, ಸೊ 1 hour ಕಾನ್ಸೆಪ್ಟ್ ಕೂತ್ಕೊಂಡು ಓದಿದ್ದೆ, ಆಮೇಲೆ 2 ನಿಮಿಷ ಬ್ರೇಕ್ ಆಯ್ತು, ಆಮೇಲೆ ಒಂದ್ಸಲ ಯೋಚನೆ ಮಾಡಿದೆ, ರೀಕಾಲ್ ಗ್ಲಾನ್ಸ್ ಮಾಡಿದೆ, ಅದಾದ್ಮೇಲೆ ಏನ್ ಓದಿದ್ದೆ ಅದನ್ನ ಬರೆದು ಬಿಡ್ತೀನಿ. 1 hour ಓದಿರೋದ ತಕ್ಷಣ ಬರೆದಾಗ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗುತ್ತೆ. ನೀವು ಮಲ್ಕೊಂಡಾಗ್ಲೂ ಕೂಡ ಅದು ಅಕ್ಷರಗಳು ಕಣ್ಮುಂದೆ ಹಾಗೇ ಬರ್ತಿರುತ್ತೆ. ಯಾರು ನಿಜವಾದ ಓದಿಗ ಅಂತ ಹೇಳಿದ್ರೆ ಅವ್ನು ಮಲಗಿದ್ದಾಗ್ಲೂ ಕೂಡ ಬಿಡದೆ ಅವ್ನಿಗೆ ಡಿಸ್ಟರ್ಬ್ ಮಾಡಬೇಕು ವರ್ಡ್ಸ್ಗಳು. ಅವ್ನು ಓದಿದ್ದೆಲ್ಲ ನೆನಪಿಗೆ ಬರ್ತಿರ್ಬೇಕು, ಕಣ್ಮುಸ್ತಾಗಲೇ ನೆನಪು ಬರ್ತಿರ್ಬೇಕು. ಇಲ್ಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ ಒಂದಲ್ಲ, ಅದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವೇನಾದ್ರು ಎಕ್ಸಾಮ್ ಬರೀಕ್ ಬಂದು ಪ್ರಿಪೇರ್ ಆಗಿ ಸ್ಟಾರ್ಟ್ ಆದಾಗ ಎಲ್ಲರೂ ಕೂಡ ತುಂಬಾ ಡೆಪ್ತ್ ಆಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀರಾ ಓದ್ಲಿಕ್ಕೆ. ಆ ಟೈಮಲ್ಲಿ ಮಲಿಕೊಂಡಾಗ್ಲೂ ಕೂಡ, ನಾವು ಮಲಗಿದ್ದಾಗ್ಲೂ ಕೂಡ ಅಕ್ಷರಗಳೆಲ್ಲ ನೆನಪಾಗ್ತಿರುತ್ತೆ, ಓದಿದ್ದೆಲ್ಲ ನೆನಪಾಗ್ತಿರುತ್ತೆ. ಆ ತರ ಆಗ್ಬೇಕು. ಅವಾಗಿದ್ರೆ ಮಾತ್ರ ನಾವು ರೈಟ್ ವೇಲ್ ಹೋಗ್ತಾ ಇದೀವಿ, ಕರೆಕ್ಟ್ ಆಗಿ ಪಾತಲ್ಲಿ ಹೋಗ್ತಾ ಇದೀನಿ ಅಂತ ನಮ್ಗೆ ಗೊತ್ತಾಗುತ್ತೆ. ರೀರೈಟ್ ಆಗ್ಬೇಕು. ರೀರೈಟ್ ಆದ್ರೆ ರೀಕಾಲ್ ಮಾಡೋದು ಈಸಿ ಆಗುತ್ತೆ, ಕಾನ್ಸೆಪ್ಟ್ ಈಸಿ ತಲೆ ಹೋಗುತ್ತೆ. ಇದು ಆದ್ಮೇಲೆ ಏನು, ರಿವಿಷನ್. ಹಾಗಿದ್ರೆ ಬೆಳಗ್ಗೆಯಿಂದ ನಾನು 1 hour ರೀಕಾಲ್ ಮಾಡ್ತಾ ಬಂದೆ. ಪ್ರತಿ ಸಂಜೆ ಆದ್ಮೇಲೆ ಒಂದು ರೀಕಾಲ್ ಮಾಡ್ತೀವಿ. ಒಂದು 10 hours ಓದಿರೋದನ್ನ ಅಥವಾ 8 hours 6 hours ನಿಮ್ಗೆ ಎಷ್ಟು ಅವರ್ಸ್ ಸಿಗುತ್ತೋ ಅಷ್ಟು ಅವರು ಪ್ರಾಂಪ್ಟ್ ಆಗೋದಿ ಓದಿರೋದನ್ನ ಒಂದ್ಸಲ ರೀಕಾಲ್ ಮಾಡ್ತೇನೆ. ಆಮೇಲೆ ರಿವಿಷನ್ ಮಾಡ್ತೇನೆ. ಸೊ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗ್ಲಿಕ್ಕೆ, ಬಿಟ್ಟಿರೋ ಟಾಪಿಕ್ ಗೊತ್ತಾಗ್ಲಿಕ್ಕೆ ನಾವು ರಿವಿಷನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇವತ್ತು ಓದಿರೋದು ನಾಳೆ ರಿವಿಷನ್, ನಾಳೆ ಓದಿರೋದು ನಾಳಿದ್ದು ರಿವಿಷನ್. ರಿವಿಷನ್ ಅಂತೂ ಕಂಪಲ್ಸರಿ. ರಿವಿಷನ್ 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 ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಗೊತ್ತಿರೋಷ್ಟೇ ಪರ್ಫೆಕ್ಟ್ ರಿವಿಷನ್ ಮಾಡ್ತಾ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ ಏನು ಪ್ರಾಕ್ಟೀಸ್. ಏನ್ ಪ್ರಾಕ್ಟೀಸ್ ಅಂದ್ರೆ, ಈ ಒಂದು ಚಾಪ್ಟರ್ ಕವರ್ ಆಯ್ತು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ತಗೊಂಡು ನಾವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಾವು ಎಕ್ಸಾಮ್ ಓದ್ಲಾಗ್ಲಿ ಸಿಲೆಬಸ್ ಕವರ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದ್ಸಲ ಓದಿದ್ ಬಿಟ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ಬರುವಂತ ಕಂಟೆಂಟ್ಗಳು ಬಂದಾಗ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಓದಿರೋಂಥದ್ದು ಬಂದಾಗ ಇದು ಎಕ್ಸಾಮ್ ಅಲ್ಲಿ ಬಂದಿತ್ತು, ಇದು ಎಕ್ಸಾಮ್ ಅಲ್ಲಿ ಬಂದಿತ್ತು, ಇದು ಎಕ್ಸಾಮ್ ಅಲ್ಲಿ ಬಂದಿತ್ತು, ಇದು ಎಕ್ಸಾಮ್ ಅಲ್ಲಿ ಬಂದಿತ್ತು, ಈ ತರದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಮ್ಗೆ. ಯಾವಾಗ ಫೀಲ್ ಬರುತ್ತೋ ಆವಾಗ ಸಬ್ಜೆಕ್ಟ್ ಇನ್ನೂ ಕೂಡ ಹೋಲ್ಡ್ ಬರುತ್ತೆ. ಸಬ್ಜೆಕ್ಟ್ ಅನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಸಬ್ಜೆಕ್ಟ್ ಅನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಿರೋ 200% ಆ ಸಬ್ಜೆಕ್ಟ್ ಅಲ್ಲಿ ನೀವು ಯಾವುದು ಆ ಸಬ್ಜೆಕ್ಟ್ ಕಾಮನ್ ಸೆನ್ಸ್ ಅಂತೂ ನಿಮ್ಗೆ ಬಂದೇ ಬರುತ್ತೆ. ನಮ್ಗೆ ಬೇಕಾಗಿರೋದಷ್ಟೇ ಸಬ್ಜೆಕ್ಟ್ ಕಾಮನ್ ಸೆನ್ಸ್ ಬಂದ್ರೆ ಸಾಕು, ಎಕ್ಸಾಮ್ ಅಂತೂ ಕ್ಲಿಯರ್ ಆಗುತ್ತೆ. ಕ್ಲಿಯರ್. ಇದು ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಈ ಪ್ರಾಕ್ಟೀಸ್ ಅನ್ನ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕೋಚಿಂಗ್ ಎಲ್ಲಿ ತಗೋಬೇಕು ಅಂತ ಕ್ವಶನ್ಸ್ ತಲೆಗೆ ಬರುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಓನ ಪ್ರಿಪೇರ್ ಆಗ್ತಿರ್ತೀವಿ. ನಿಮಗೆ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ನಿಮ್ ಕೆಲವೊಬ್ಬರಿಗೆ
PUC ಅವರಿಗೆ ಸೈನ್ಸ್ ಮಾಡಿರ್ತೀವಿ, ಡಿಗ್ರಿ ಬಂದು ಆರ್ಟ್ಸ್ ಮಾಡಿರ್ತೀವಿ. ಇಂಥವ್ರಿಗೆ PUC ಅವರಿಗೆ ಸೈನ್ಸ್ ಆಗಿ ಮತ್ತು ಆರ್ಟ್ಸ್ ಅನ್ನು ಆಗಿತ್ತು ಅಂದ್ರೆ ಸಾಮಾನ್ಯವಾಗಿ ಸೈನ್ಸ್ ಸಬ್ಜೆಕ್ಟ್ ಅಂತ PUC ಕವರ್ ಆಗಿರುತ್ತೆ. BA ತಗೊಳ್ತು ಅಥವಾ ಆರ್ಟ್ಸ್ ಸಬ್ಜೆಕ್ಟ್ ತಗೋತು ಅಂದ್ರೆ ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್, ಪಾಲಿಟಿ, ಜಿಯೋಗ್ರಫಿ ಅನ್ನೋ ಸಬ್ಜೆಕ್ಟ್ಗಳು ಇಲ್ಲಿ PUC ಕವರ್ ಆಗಿರುತ್ತೆ. ಇಂಥ ಟೈಮಲ್ಲಿ ನಾವು ಜನರಲ್ ಹಾಗೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಸಂಸ್ಥೆಗೆ ಯಾವುದೋ ಒಂದು ಕೋಚಿಂಗ್ ಸೇರಿನೇ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಅಂತೆಲ್ಲ ನಿಮ್ಮ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಸರಿ ನಿಮಗೆ ಫೈನಾನ್ಸಿಯಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಒಂದು ಸಣ್ಣ ಕೋಚಿಂಗ್ ನ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಒಂದು ಕೋಚಿಂಗ್ ನ ತಗೋಬಹುದಾಗುತ್ತೆ. ಹೌದಲ್ಲ, ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಜನಗತ್ರಿ ಕೂಡ ಕ್ರಿಯೇಟ್ ಮಾಡಿದೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಇದನ್ನ ನೋಡಬಹುದು. ಇಲ್ಲ ಅಂತಂದ್ರೆ ನೀವೇ ಹೋಮ್ ಪ್ರಿಪೇರ್ ಕೂಡ ನೀವು ಆಗ್ತಾ ಬರ್ಬೋದು. ಚಾಯ್ಸ್ ನಿಮ್ಮಲ್ಲಿ ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಇಷ್ಟೆಲ್ಲನೂ ಕೂಡ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದ್ವಿ. ಹಾಗಿದ್ರೆ ನೆಕ್ಸ್ಟ್ ನಾವೇನ್ ಮಾಡಬೇಕು? ಇಷ್ಟೆಲ್ಲ ಕೂಡ ಓದಿದ ಮೇಲೆ ಇವಾಗ ಸಬ್ಜೆಕ್ಟ್ಗಳು ಯಾವ್ದು ಬರುತ್ತೆ, ಯಾವ ಬುಕ್ಸ್ ಅನ್ನ ಗ್ರೂಪ್ ಸಿ ಗೆ ಓದ್ಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಗ್ರೂಪ್ ಸಿ ಅಲ್ಲಿ ಪೇಪರ್ 1, ಪೇಪರ್ 2 ಅಂತ ಬರುತ್ತೆ. ಪೇಪರ್ 1 ಅಲ್ಲಿ GS ಪೇಪರ್ ಇರುತ್ತೆ. ಪೇಪರ್ 1 ಅಲ್ಲಿ ಯಾವ್ದಿರುತ್ತೆ? GS ಪೇಪರ್. ಪೇಪರ್ 2 ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಹೌದಲ್ಲ, ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಇಲ್ಲಿ GS ಪೇಪರ್ ಬಂದಾಗ ನಿಮಗೆ ಯಾವ್ದು ಅಂತ ಹೇಳ್ತೀನಿ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಬಂದಾಗ ನಿಮಗೆ ಕನ್ನಡ ಇರುತ್ತೆ, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಇರುತ್ತೆ. ಇದು ನಿಮಗೆ 35 ಕ್ವಶನ್ಸ್ ಬರುತ್ತೆ, 35 ಮಾರ್ಕ್ಸ್ಗೆ. ಕ್ಲಿಯರ್? ಮತ್ತೆ ಜನರಲ್ ಇಂಗ್ಲಿಷ್ ಬರುತ್ತೆ. ಜನರಲ್ ಇಂಗ್ಲಿಷ್ 35 ಕ್ವಶನ್ಸ್, 35 ಮಾರ್ಕ್ಸ್. ಮತ್ತು ಕಂಪ್ಯೂಟರ್ ಬರುತ್ತೆ. ಕಂಪ್ಯೂಟರ್ ಕೂಡ 30 ಮಾರ್ಕ್ಸ್ಗೆ ಬರುತ್ತೆ. ಹಾಗಿದ್ರೆ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿದ್ರೆ ಪೇಪರ್ 2 ಗೆ ಫೋಕಸ್ ಮಾಡಬೇಕು. ಯಾಕಂದ್ರೆ ಸಿಲೆಬಸ್ ನಮಗೆ ಕಡಿಮೆ ಸಿಗುತ್ತೆ. 3 ಟೆಕ್ಸ್ಟ್ ಬುಕ್ ಅಥವಾ 4 ಟೆಕ್ಸ್ಟ್ ಬುಕ್ ಎಕ್ಸಾಮ್ ಕ್ಲಿಯರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಪೇಪರ್ 2 ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ಬೇಕು. ಉದಾಹರಣೆಗೆ ನೀವು ಯಾರೋ FDA ಬರೆದಿದ್ದೀರಾ, ಆಲ್ರೆಡಿ ಬರೀತಾ ಇದ್ದೀರಾ ಅಂದ್ರೆ ಆಲ್ರೆಡಿ ಕನ್ನಡ ಓದಿರ್ತೀರಾ. ನಿಮ್ಗೆ ಏನೋ ಬೇಸಿಕ್ ಕಂಪ್ಯೂಟರ್ ಓದಿರ್ತೀರಾ ಅಂತ ಹೇಳಿದ್ರೆ ಇವಾಗೆಲ್ಲ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿರ್ತೀವಿ. ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಇರುತ್ತೆ ಕಂಪ್ಯೂಟರ್ದು. ಟ್ರೈ ಮಾಡಿದ್ರೆ ಈ 30 ಕೂಡ ಈಜಿ ತಗೋಬಹುದು. ಇಂಗ್ಲಿಷ್ ಅಲ್ಲಿ ನಾರ್ತ್ ಕರ್ನಾಟಕ ಮಕ್ಳಿಗೆ ಆಗ್ಬೋದು ಅಥವಾ ಸೌತ್ ಕರ್ನಾಟಕ ಯಾರು ಆಗ್ಬೋದು. ಇಂಗ್ಲಿಷ್ ಪ್ರಾಬ್ಲಮ್ ಇರೋದು ಕೂಡ ಒಂದು 10 ಮಾರ್ಕ್ಸ್ ಇಯರ್ ಸ್ಕೋರ್ ಮಾಡಿ ಬಿಕಾಸಲ್ಲಿ ಇದರಲ್ಲಿ 25 ಇದರಲ್ಲಿ 20 ಸ್ಕೋರ್ ಮಾಡಿದ್ರು ಕೂಡ ಒಳ್ಳೆ ಸ್ಕೋರ್ ಆಗ್ಬಿಡುತ್ತೆ. ಸೊ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು ಯಾವತ್ತೂ ಕೂಡ. ಅದಕ್ಕೆ ಜಾಸ್ತಿ ಪೇಪರ್ 2 ಗೆ ಹೊತ್ತನ್ನ ಕೊಡ್ತಾ ಬನ್ನಿ. ಏನೋ ರೆಫರ್ ಮಾಡಬೇಕು ಅಂತ ಕೂಡ ಹೇಳ್ತಾ ಹೋಗುತ್ತೆ. ಇನ್ನು ಪೇಪರ್ 1 GS ಪೇಪರ್. ಈ GS ಪೇಪರ್ ಯಾವತ್ತಿದ್ರು ಮ್ಯಾಜಿಕ್ ಪೇಪರ್ ಇದೆ. ಯಾಕಂತ ಅವ್ರು ಹಿಂಗ್ ಓದ್ಕೊಂಡು ಹೋಗ್ತಿರೋ ಹಿಂಗ್ ಮರ್ತ್ಕೊಂಡು ಹೋಗ್ತಿರತ್ತೆ. ಅದಕ್ಕೆ ನಾನು ಸ್ಟಡಿ ಪ್ಲಾನ್ ಬೇರೆ ತರ ಮಾಡ್ಕೊಡ್ತೀನಿ ಯಾವಾಗ್ಲೂ ಕೂಡ. ಯಾಕಂದ್ರೆ ಓದೋದು ಮರಿಬೇಡ್ದು. ಹೌದಲ್ಲ, ಉದಾಹರಣೆ ಕಾನ್ಸ್ಟಿಟ್ಯೂಷನ್ ಮುಗಿಸಿ ಹಿಸ್ಟ್ರಿ ತಗೊಂಡಿರ್ತೀನಿ. ಕಾನ್ಸ್ಟಿಟ್ಯೂಷನ್ ಮೊದಲನೇ ಚಾಪ್ಟರ್ ನೋಡಿದ್ರೆ ಹಿಸ್ಟ್ರಿ ಮುಗಿದ ಮೇಲೆ ಮತ್ತೆ ಫಸ್ಟ್ ಇಂದಾನೆ ಓದೋ ಅನುಭವ ಆಗಿರುತ್ತೆ. ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಹೌದಲ್ಲ, ಯಾಕಂದ್ರೆ ಎಲ್ಲರಿಗೂ ಹೈಕಿ ಪವರ್ ಅದೇ ತರ ಎಲ್ಲ ಒಂದ್ಸಲಿ ಓದೋಕ್ಕೆ ಕ್ಯಾಚ್ ಮಾಡ್ಕೊಳ್ಳೋಂತೂ ಇರೋದಿಲ್ಲ. ಪದೇ ಪದೇ ಓದ್ಬೇಕಾಗುತ್ತೆ. ಅದಕ್ಕೆ ರೀಕಾಲ್, ರಿವಿಷನ್, ರೀರೈಟ್ ಸ್ಟ್ರಾಟಜಿನ ನಾವು ಯೂಸ್ ಮಾಡಬೇಕಾಗತ್ತೆ. ಕ್ಲಿಯರ್? GS ಪೇಪರ್ ಬಂದಾಗ, ಯಾಕಂದ್ರೆ GS ಪೇಪರ್ ಇದು ಕೂಡ ಮೇಜರ್ ಸಬ್ಜೆಕ್ಟ್ಗಳು ಹೇಳ್ತಾ ಬರ್ತೀನಿ. ಇದು ಒಳಗಡೆ ಸಬ್ಜೆಕ್ಟ್ಗಳನ್ನು ಕೂಡ ಒಂದೊಂದು ಸಬ್ಜೆಕ್ಟ್ ವೈಸ್ ಅಲ್ಲೇ ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಮೇಜರ್ ಸಬ್ಜೆಕ್ಟ್ ಅಷ್ಟೇ ಫೋಕಸ್ ಮಾಡ್ತೀವಿ. ಉದಾಹರಣೆಗೆ ಹಿಸ್ಟ್ರಿ ಕವರ್ ಮಾಡಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ ಹಿಸ್ಟ್ರಿ ಬರುತ್ತೆ. ಈ ಹಿಸ್ಟ್ರಿಯಲ್ಲಿ ಕೂಡ 4 ಪಾರ್ಟ್ ಮಾಡ್ಕೊಳ್ತೀವಿ. ಹೌದಲ್ಲ, ಪ್ರಾಚೀನ ಭಾರತ ಇತಿಹಾಸ, ಏನ್ಸಿಯಂಟ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತ ಇತಿಹಾಸ, ಮಿಡಿವಲ್ ಮತ್ತು ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ. ಹೌದಲ್ಲ, ಇಷ್ಟನ್ನು ಕೂಡ ನೋಡ್ಕೊಳ್ತಾ ಹೋಗ್ತೀವಿ. ಇದಕ್ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿಯನ್ನು ಕೂಡ ನೋಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ಇದೇನ್ ಸರ್ ಇದು ಹಿಸ್ಟ್ರಿ ಗೊತ್ತು, ಕರೆಂಟ್ ಅಫೇರ್ಸ್ ಬೇಸ್ಡ್ ಹಿಸ್ಟ್ರಿ ಯಾವ್ದಿದು ಅಂದ್ರೆ ಯಾವುದೋ ಒಂದು 100 years ಸೆಲೆಬ್ರೇಷನ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಹೊಸದಾಗಿ ಒಂದು ಪ್ಲೇಸ್ ಅಲ್ಲಿ ಉತ್ಖನನ ಆಗಿರುತ್ತೆ. ಅಂತ ಪ್ಲೇಸ್ಗಳು ನಾವು ನೋಡ್ಕೊಂಡು ಅದ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಅದರ ಮೇಲೆ 1 or 2 ಕ್ವಶನ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಬರುವಂತಹ ಹಿಸ್ಟ್ರಿ ಕ್ವಶನ್ಸ್ಗಳು ಕೂಡ ದಯವಿಟ್ಟು ಫೋಕಸ್ ಮಾಡಬೇಕಾಗುತ್ತೆ. ಕ್ಲಿಯರ್? ಇಲ್ಲಿ ಹಿಸ್ಟ್ರಿ ಆಗ್ಬೋದು, ಎಕನಾಮಿ ಆಗ್ಬೋದು. ಹಿಸ್ಟ್ರಿ, ಎಕನಾಮಿ, IC, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಅದಲ್ಲ ಸೈನ್ಸ್ ಮತ್ತು ಸೈನ್ಸ್ ಇನ್ನಿತರೆ ಸಬ್ಜೆಕ್ಟ್ಗಳೆಲ್ಲ ಕೂಡ ಇದು ಕವರ್ ಆಗ್ತದೆ. GK ಪಾರ್ಟ್ ಆಗ್ಬೋದು. GK ಮತ್ತೆ ಮೆಂಟಲ್ ಎಬಿಲಿಟಿ, ಹೌದಲ್ಲ, ಮೆಂಟಲ್ ಎಬಿಲಿಟಿ ಇವೆಲ್ಲನೂ ಕೂಡ ಕವರ್ ಮಾಡ್ತಾ ಹೋಗ್ತೀವಿ. ಇದು GS ಪೇಪರ್ 1 ನಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ಒಂದು 50 to 60% ಅಟೆಂಪ್ಟ್ ಕೊಟ್ಟರೆ ಸಾಕು. ನೀವು 50 ರಿಂದ 60 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಸಾಕು, ಒಳ್ಳೆ ಸ್ಕೋರ್ ಆಗುತ್ತೆ. ಒಂದು 60 ಮಾರ್ಕ್ಸ್ ಬಂದ್ರು ಕೂಡ ಸೀರಿಯಸ್ಲಿ ಈ ಪೇಪರ್ ಅಲ್ಲಿ ಒಳ್ಳೆ ಸ್ಕೋರ್ ಇದೆ. 61 ರಿಂದ 60 ಪ್ಲಸ್ ಇದ್ರೆ ತುಂಬಾ ಒಳ್ಳೇದು. ಆದ್ರೆ ಇದರಲ್ಲಿ 75 ಪ್ಲಸ್ 75 ಪ್ಲಸ್ ಇತ್ತು ಅಂದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. 75, 80 ಸ್ಕೋರ್ ಮಾಡಬಹುದು. ಇದರಲ್ಲಿ 60 ಪ್ಲಸ್ ಬಂತು ಅಂದ್ರೆ ಇದು ಒಳ್ಳೆ ಸ್ಕೋರ್ ಆಗುತ್ತೆ. 140, 150 ಸ್ಕೋರ್ ಏನಾದ್ರು ಬಂತು ಅಂದ್ರೆ ಒಳ್ಳೆ ದಿ ಬೆಸ್ಟ್ ಸ್ಕೋರ್ ಅಂತ ಆಗುತ್ತೆ. ಎಕ್ಸಾಮ್ ಮತ್ತು ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದು.
ಇದರಲ್ಲಿ ಮಿನಿಮಮ್ ಒಂದು 80ಗೆ ಟ್ರೈ ಮಾಡಿ. ಅವತ್ತು ಕೂಡ 80+ ಇರಬೇಕು ಪೇಪರ್ 2 ಅಲ್ಲಿ. 80+ಗೆ ಇದಕ್ಕೆ ಟ್ರೈ ಮಾಡಿದ್ರೆ ಇದ್ರಲ್ಲಿ ಒಂದು 60 to 70 ಅಂತ ಹೇಳಿದ್ರು ಕೂಡ ಒಂದು 140ರಿಂದ 150ವರೆಗೂ ಬಂದ್ರೆ ಆರಾಮ್ಸೆ ಕಣ್ಮುಚ್ಕೊಂಡು ಏನಾಗಿರುತ್ತೆ, ನಮಗೆ 75% ಸ್ಕೋರ್ ಆದಾಗ ಆಗುತ್ತೆ ಅಲ್ಲಿಗೆ. ಯಾಕಂದ್ರೆ ನಡೆಯಲು 200 ಮಾರ್ಕ್ಸ್ ಎಕ್ಸಾಮ್ ಇದು, ಹಾಗಾಗಿ ಒಳ್ಳೆ ಸ್ಕೋರ್ ಆಗುತ್ತೆ. ಜೊತೆಗೆ ಇಲ್ಲಿ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಎಷ್ಟು? 0.25. ಎಷ್ಟು? 0.25 ಎಷ್ಟು ನೆಗೆಟಿವ್ ಇರುತ್ತೆ. ಆ ನೆಗೆಟಿವ್ ಕೂಡ ನೀವು ನೋಡ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಕ್ಲಿಯರ್? ಹಾಗಾಗಿ ಒಂದಷ್ಟು ಬೆಸ್ಟ್ ಬುಕ್ಸ್ಗಳನ್ನ ಸಜೆಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ನಾನು. ಓಕೆ, ನಾನು ಇಲ್ಲಿ ಹೇಳ್ತಾ ಇರೋ ಬುಕ್ಸ್ಗಳು ನನಗೆ ಗಮನಕ್ಕೆ ಬಂದಂತೆ ಎಕ್ಸಾಮ್ಗೆ ನಾನು ಪ್ರಾಕ್ಟೀಸ್ ಮಾಡಿರೋ ಹುಡುಗರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ನನಗೆ ಗೊತ್ತಿರೋದ್ರಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಇದೇ ಕಾರಣ ತಗೊಳ್ಳಿ ಹಲವಾರು ಬುಕ್ಸ್ ಸಿಗ್ತಾ ಹೋಗುತ್ತೆ. ಎಲ್ಲಾ ಬುಕ್ಸ್ ಬೇಡ, ಇರೋದ್ರಲ್ಲೇ ಪ್ರಾಕ್ಟೀಸ್, ಇದಕ್ಕೆ ಪ್ರೀವಿಯಸ್ ಕ್ವಶನ್ ಪೇಪರ್ ಹ್ಯಾಡ್ ಮಾಡ್ಕೊಳ್ಳಿ. ನಾನು ಸಾಮಾನ್ಯವಾಗಿ ನಿಮಗೆ ಗ್ರೂಪ್ ಸಿ ಬಂದು ಅಂತ ಹೇಳಿದಾಗ ಸಾಮಾನ್ಯ ಕನ್ನಡ KM ಸುರೇಶ್ ಸರ್ದು ರೆಫರ್ ಮಾಡ್ಲಿಕ್ಕೆ ಹೇಳ್ತೀನಿ, ಮತ್ತು ಕನ್ನಡ ವ್ಯಾಕರಣ ಹರಡಿಗುಪ್ಪಿ ಅವ್ರದ್ದು ರೆಫರ್ ಮಾಡ್ಲಿಕ್ಕೆ ಹೇಳ್ತೀನಿ ನಿಮಗೆ. ಮತ್ತೆ ಇದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ನೀವು ಇಷ್ಟು ರೆಫರ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಆಗುತ್ತೆ. 35 ಕ್ವಶನ್ಸ್ ಅಂತೂ ನಿಮಗೆ ಆನ್ಸರ್ ಅನ್ನ ಮಾಡಬಹುದು. ಇನ್ನು ಜನರಲ್ ಇಂಗ್ಲಿಷ್ ಇನ್ನೊಂದು ಯಾವ್ದು ಬರ್ತಾ ಇದೆ, ಜನರಲ್ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್. ನಿಮಗೆ ಗ್ರಾಮರ್ ಪಾರ್ಟ್ ಅಲ್ಲಿ ಬೇಕಾಗುತ್ತೆ, ಅದು ರೆನ್ ಅಂಡ್ ಮಾರ್ಟಿನ್. ಈ ರೆನ್ ಅಂಡ್ ಮಾರ್ಟಿನ್ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಗ್ರಾಮರ್ ಅಪ್ ಟು ಹೈಸ್ಕೂಲ್ ಲೆವೆಲ್ ಇರುವಂತಹ ಗ್ರಾಮರ್ ಅನ್ನ ಕವರ್ ಮಾಡಿದ್ರೆ ಸಾಕು, ರಿಪೀಟ್ ಆಗ್ತಾ ಹೋಗುತ್ತೆ. ನಿಮ್ಗರಲ್ಲಿ ಅಪ್ ಟು 10th ವರೆಗೆ ಸಿಗುವಂತದ್ದು ಇಂಗ್ಲಿಷ್ ಗ್ರಾಮರ್ ಏನ್ ಸಿಗುತ್ತೆ ಅಷ್ಟನ್ನ ಕವರ್ ಮಾಡಬಹುದು. ಜೊತೆಗೆ ರೆನ್ ಅಂಡ್ ಮಾರ್ಟಿನ್ ಬುಕ್ಸ್ ಅನ್ನ ಕವರ್ ಮಾಡಬಹುದು. ಮತ್ತೆ ಇಂಗ್ಲಿಷ್ಗೆ ಅಂತ ಬಂದಾಗ ಗಾಯತ್ರಿ ಮೇಡಮ್ ಕ್ಲಾಸ್ ಆಗುವುದು ಜ್ಞಾನಾಗೋತ್ರಲ್ಲಿ ತುಂಬಾ ಎಕ್ಸಲೆಂಟ್ ಇದೆ. ಲಾಸ್ಟ್ ಟೈಮ್ ನಾನು ಗ್ರೂಪ್ ಮಾಡಿದಾಗ ಮೇಡಮ್ ಹತ್ರನೇ ಕ್ಲಾಸ್ ಮಾಡಿಸಿದೆ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಕ್ಲಾಸ್ ಕೂಡ ಇದಕ್ಕೆ. ಅದು ಇಂಗ್ಲಿಷ್ ಗ್ರಾಮರ್ಗೆ. ಮತ್ತೆ ಅವ್ರದ್ದು ಒಂದು ಸಣ್ಣ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ, ಅದು ಬೆಸ್ಟ್ ಇದೆ. ಜೊತೆಗೆ ಅವ್ರು ಮಾಡುವಂತ ಇಂಗ್ಲಿಷ್ಗೆ ಮಾಡುವಂತ ಟೆಸ್ಟ್ ಸೀರೀಸ್ ಆಗೋದು ತುಂಬಾ ಚೆನ್ನಾಗಿದೆ. ಮತ್ತೆ ಮ್ಯಾಕ್ಸಿಮಮ್ ಸ್ಕೋರ್ ಕೂಡ ಮಾಡಬಹುದು ಈ ಒಂದು ಪಾರ್ಟ್ ಅಲ್ಲಿ ಅವ್ರ ಕ್ಲಾಸ್ ಕೇಳಿದ್ರೆ. ಹಾಗಾಗಿ ರೆನಾಲ್ಡ್ ಮಾರ್ಟಿನ್ ಜೊತೆಗೆ ಏನಾಗುತ್ತೆ, ಮೆಟೀರಿಯಲ್ ಸಿಗ್ತಾ ಇದೆಲ್ಲ ಗ್ರಾಮರ್ ಪಾರ್ಟ್, ಅದನ್ನ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದು FDA ಕ್ವಶನ್ ಪೇಪರ್ಗಳು ಯಾವ್ದು ಬೇಕಿದಕ್ಕೆ ಪ್ರೀವಿಯಸ್ ಇಯರ್ FDA ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿದ್ರು ಕೂಡ ಹೆಲ್ಪ್ ಆಗ್ತದೆ. ಜನರಲ್ ಇಂಗ್ಲಿಷ್ FDA ಪೇಪರ್ ಸಿಗುತ್ತೆ, ಅದನ್ನ ಸಾಲ್ವ್ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇಷ್ಟು. ಆಮೇಲೆ ಸರ್ ಕಡಿಮೆ ಮೆಟೀರಿಯಲ್ಸ್ ಇದೆ, ಇಷ್ಟೇ ಸಾಕು ಇಷ್ಟಕ್ಕೆಲ್ಲ ವರ್ಕ್ ಮಾಡಿ. ಇದರಲ್ಲಿ ಪರ್ಫೆಕ್ಟ್ ಆದ್ಮೇಲೆ ಇನ್ನೊಂದು ಮೆಟೀರಿಯಲ್ ಸಿಕ್ಕರೆ ಅವಾಗ ವರ್ಕ್ ಮಾಡಿ, ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಇದಕ್ಕೆ ರೆನಾಲ್ಡ್ ಮಾರ್ಟಿನ್ ಬುಕ್ಸ್ ಆಗ್ಬೋದು, ಜನಗೋತ್ರ ಮೆಟೀರಿಯಲ್ಸ್ ಆಗ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್, ಇಷ್ಟು ಏನಫ್ ಆಗುತ್ತೆ. ಇಷ್ಟು ನೀವು ವರ್ಕ್ ಮಾಡ್ತಾ ಬನ್ನಿ. ಇದನ್ನ ಮಾಡಿದ್ರೆ 35 ಕ್ವಶನ್ಸ್ ನಿಮ್ಗೆ ಇಂಗ್ಲಿಷ್ ಇಂದ ಬರ್ತಾ ಇರುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಅವೇರ್ನೆಸ್. ಯಾಕಂದ್ರೆ ನಿಮ್ಗೆ ಗೊತ್ತು ಮೂರನೇ ಯಾವುದು ಜನರಲ್ ಕಂಪ್ಯೂಟರ್ ಕೂಡ ಬರುತ್ತೆ. ಜನರಲ್ ಕಂಪ್ಯೂಟರ್ ಜನರಲ್ ಕಂಪ್ಯೂಟರ್ ನಿಮ್ಗೆ ಗೊತ್ತು ಕನ್ನಡಕ್ಕಿಂತ ಇಂಗ್ಲಿಷ್ ಅಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗ್ತಾ ಇರುತ್ತೆ. ನೀವು ಬೇಸಿಕ್ ಟೀಚಿಂಗ್ ಅವರು ಕೂಡ ಇಂಗ್ಲಿಷ್ ಅಲ್ಲೇ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಿಮಗೆ ಜನ ಗೊತ್ತಿದೆ ಆನ್ಲೈನ್ ಕ್ಲಾಸ್ ಅಲ್ಲಿ ಬರೀ ಇದಕ್ಕೆ ಕಂಪ್ಯೂಟರ್ಗೆ ಬೇರೆ ಕೋರ್ಸ್ ಇದೆ, ನಿಮಗೆ ಇಂಗ್ಲಿಷ್ ಗ್ರಾಮರ್ ಪಾರ್ಟ್ಗೆ ಬೇರೆ ಕ್ಲಾಸ್ ಸಿಗುತ್ತೆ. ಆನ್ಲೈನ್ ಕ್ಲಾಸ್ ನಿಮಗೆ ಜನರಲ್ ಕನ್ನಡ ಕೂಡ ಬೇರೆ ಸಿಗುತ್ತೆ. ಇವಾಗ ಸಚಿನ್ ಸರ್ ಅವರು ಏನೋ ಕ್ಲಾಸ್ ಅನ್ನ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಿಮ್ಗೆ ಇದಂತೂ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ಕೊಡ್ತಾರೆ. ಬೇಸಿಕ್ ಕಂಪ್ಯೂಟರ್ದು ಅವರು ಪ್ರಾಕ್ಟಿಕಲ್ ಆಗಿ ಪಾರ್ಟ್ಸ್ ಗಳೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಮತ್ತೆ ಬೇಸಿಕ್ ಕಂಪ್ಯೂಟರ್ಸ್ ನಿಮ್ಗೆ ಸಾಕಾಗ್ತಾ ಹೋಗುತ್ತೆ. ಎಕ್ಸೆಲ್ ಆಗ್ಬೋದು, MS ವರ್ಡ್ ಆಗ್ಬೋದು, ಪವರ್ ಪಾಯಿಂಟ್ ಆಗ್ಬೋದು, ಹೌದಲ್ಲ, ಅಷ್ಟು ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ. ಮತ್ತೆ ಜೊತೆಗೆ ಇದುವರೆಗೂ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್ಗಳು ಸಿಗುತ್ತಾ ಹೋಗುತ್ತೆ. ಅದು ತರುಣ್ ಗೋಯಾಲ್ ಅವ್ರ ಬುಕ್ ಸಿಗ್ತಾ ಹೋಗುತ್ತೆ. ನಿಮಗೆ ಆನ್ಲೈನ್ ಕೂಡ ಬೈ ಮಾಡ್ಕೋಬಹುದು. ಸೊ ಫ್ಲಿಪ್ಕಾರ್ಟ್ ಈ ಕಡೆ ಇದ್ರಲ್ಲೂ ಕೂಡ ತರುಣ್ ಗೋಯಲ್ ಅವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ ಸಿಗ್ತಾ ಹೋಗುತ್ತೆ. ಇದರಲ್ಲಿ MCQ ಕೂಡ ಸಿಗುತ್ತೆ. ಇಂಗ್ಲಿಷ್ ಮೀಡಿಯಂ ತಗೊಳ್ಳಿ. ಮತ್ತೆ KPSC ಇದುವರೆಗೂ ಮಾಡಿರುವಂತಹ ಎಕ್ಸಾಮ್ ಅಲ್ಲಿ ಇರುವಂತಹ ಯಾವುದು ಕಂಪ್ಯೂಟರ್ ಕ್ವಶನ್ಸ್, ಕಂಪ್ಯೂಟರ್ ಅವೇರ್ನೆಸ್ ರಿಲೇಟೆಡ್ ಕ್ವಶನ್ಸ್ ಗಳಿವೆ, ಅದು ಸಿಗ್ತಾ ಹೋಗುತ್ತೆ. ರಂಗನಾಥ್ ಅಂತ ಒಬ್ರು ಬುಕ್ಸ್ ಅನ್ನ ಬರ್ತಿದ್ದಾರೆ, ಅದನ್ನು ಕೂಡ ಬೈ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ರಿಪೀಟ್ ಆಗುತ್ತೆ KPSC ಅಲ್ಲಿ ಯಾವುದು ಕಂಪ್ಯೂಟರ್ ವಿಷಯಕ್ಕೆ ಬಂದಾಗ. ಜೊತೆಗೆ ರೀಸೆಂಟ್ ಆಗಿ ಯಾವ್ದಾದ್ರು ಇಶ್ಯೂಸ್ ಇದ್ರೆ, ಉದಾಹರಣೆಗೆ ಸೂಪರ್ ಕಂಪ್ಯೂಟರ್ ಆಗ್ಬೋದು, ರಿಲೇಟೆಡ್ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ಕೂಡ ಕರೆಂಟ್ ಅಫೇರ್ಸ್ ಆಡ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು 30ಗೆ ಒಂದು 25+ ಅಂತೂ ಮಾಡ್ತಾ ಹೋಗ್ಬೋದು ಈ ಒಂದು ಪೋರ್ಷನ್ ಇದ್ದ. ಹಾಗಾಗಿ ಈ 3 ಬುಕ್ಸ್ ಕೂಡ ಪೇಪರ್ 2ಗೆ ಸಾಕನ್ಸುತ್ತೆ. ಇದಕ್ಕಿಂತ ಹೆಚ್ಚಿನ ಮೆಟೀರಿಯಲ್ಸ್ ಅವಶ್ಯಕತೆ ಇರೋದಿಲ್ಲ. ತಗೊಂಡ್ರೆ ಏನಾಗುತ್ತೆ, ರೂಮಲ್ಲಿ ದೊಡ್ಡ ಬುಕ್ಸ್ ಗಳು ಗುಡ್ಡ ಹಾಕೊಳ್ಳೋದ್ರಿಂದ ಏನು ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಕಡಿಮೆ ಮೆಟೀರಿಯಲ್ಸ್ ಅಲ್ಲಿ ಮ್ಯಾಕ್ಸಿಮಮ್ ರಿವಿಷನ್ ಅಷ್ಟೇ ಹಾಕ್ಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಇಷ್ಟನ್ನ ಪೇಪರ್ 2ಗೆ ನೀವು ರೆಫರ್ ಮಾಡಿ ಅಂತ ಹೇಳ್ತಾ ಪೇಪರ್ 1ಗೆ ಮತ್ತೆ ಹೋಗೋಣ. ಪೇಪರ್ 1 ಅಲ್ಲಿ ನಿಮಗೆ ಗೊತ್ತು
ಪೇಪರ್ ಓದಲ್ಲಿ ನಾವು ಯಾವ ಸಬ್ಜೆಕ್ಟ್ ಎಲ್ಲ ಓದ್ತಾ ಹೋಗ್ತೀವಿ. ಉದಾಹರಣೆಗೆ ಐಸಿ ಅಂತ ಬಂದಾಗ ಐಸಿಗೆ ನಾವು ಯಾವ್ದನ್ನ ರೆಫರ್ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ಐಸಿಗೆ PS ಗಂಗಾಧರ್ ಕನ್ನಡ ಮೀಡಿಯಂ ಅಲ್ಲಿ ಬಂದಾಗ PS ಗಂಗಾಧರ್ ಅವ್ರದ್ದು ನಿಮ್ಮ KS FD ST PC ಎಲ್ಲ ಎಕ್ಸಾಮ್ ಕೂಡ ಆಗುತ್ತೆ. ಸ್ಪರ್ಧಾಚಿತ್ರ ಪಬ್ಲಿಕೇಶನ್ PS ಗಂಗಾಧರ್ ಚೆನ್ನಾಗಿದೆ. ಈಗ ಇಂಗ್ಲಿಷ್ ಅಲ್ಲಿ ಬಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ಲಕ್ಷ್ಮೀಕಾಂತ್ ಅಲ್ಲಿ 2 ಬುಕ್ಸ್ ಬರುತ್ತೆ. ಒಂದು ಕಾನ್ಸೆಪ್ಟ್ ಬೇಸಿಕ್ ಒಂದು ಬರ್ತಾ ಹೋಗುತ್ತೆ, ಇನ್ನೊಂದು ಆರ್ಟಿಕಲ್ ಒಂದು ಬರ್ತಾ ಹೋಗುತ್ತೆ. ನೀವು ಎರಡರಲ್ಲಿ ಯಾವ್ದು ನಿಮ್ಗೆ ಕನ್ವೀನಿಯಂಟೋ ಅದನ್ನ ಇಂಗ್ಲಿಷ್ ಮೀಡಿಯಂ ಅವ್ರು ಬೈ ಮಾಡ್ಕೊಳ್ಳಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಲಕ್ಷ್ಮೀಕಾಂತ್ 2 ಬುಕ್ಸ್ ಸಾಕು. ಇದನ್ನ ಬಿಟ್ಟು ಬೇರೆ ಬುಕ್ಸ್ ಬೇಡ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಂದ್ರೆ ಎಷ್ಟೇ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡ್ರು ಕೂಡ ಕಂಟೆಂಟ್ ಅಷ್ಟೇ ಇರುತ್ತೆ, ಕೆಲವೊಂದು ವೇರಿಯೇಷನ್ ಅಷ್ಟೇ ವಿಷಯಗಳನ್ನ ಆಡ್ ಮಾಡೋ ತೆಗೆಯೋರು ಇರುತ್ತೆ. ಇದುವರೆಗೂ ನಿಮಗೆ ಗೊತ್ತು PS ಗಂಗಾಧರ್ ಸರ್ದು ಬುಕ್ಸ್ ಅಂತೂ ಚೆನ್ನಾಗಿ ಹೋಗ್ತಾ ಇದೆ, ಮತ್ತೆ ಮ್ಯಾಕ್ಸಿಮಮ್ ಹುಡುಗರು ಕೂಡ ಇದನ್ನೇ ಬೈ ಮಾಡ್ತಾರೆ. ಲಕ್ಷ್ಮೀಕಾಂತ್ ಕೂಡ UPS ಕೂಡ ಲಕ್ಷ್ಮೀಕಾಂತೆ ಬೈ ಮಾಡ್ತಾರೆ ಹುಡುಗರು. ನೆಕ್ಸ್ಟ್ ಪ್ರಾಚೀನ ಇತಿಹಾಸವನ್ನು ತಗೊಂಡಾಗ ಹಿಸ್ಟ್ರಿನ ತಗೊಂಡಾಗ ನಿಮಗೆ ಗೊತ್ತು ಆಲ್ರೆಡಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ, ಆಧುನಿಕ, ಅದರ ಏನ್ಸಿಯಂಟ್, ಮಿಡವಲ್ ಮತ್ತು ಮಾಡರ್ನ್ ಹಿಸ್ಟ್ರಿ ಬಂದಾಗ ಕನ್ನಡದಲ್ಲಿ K ಸದಾಶಿವ ಬುಕ್ಸ್ ರೆಫರೆನ್ಸ್ ಕೊಡ್ತಾ ಹೋಗ್ತೇನೆ ನಿಮ್ಗೆ. ಕನ್ನಡದಲ್ಲಿ K ಸದಾಶಿವ ಬುಕ್ಸ್, ಅದು ಕೂಡ ನೀವು ಏನ್ಸಿಯಂಟ್ ಮಿಡವಲ್ ಮಿಸ್ ಮಾಡಿದ್ರು ಕೂಡ ಮಾಡರ್ನ್ ಅಂತೂ ಕಂಪಲ್ಸರಿ ಈ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ಈ ಒಂದು ಏರಿಯಾದಿಂದ ಬರ್ತಿರುತ್ತೆ, ಅದು ಆಧುನಿಕ ಭಾರತದ ಇತಿಹಾಸದಿಂದ. K ಸದಾಶಿವ ಅವ್ರದ್ದು ಮತ್ತೆ 6th ಇಂದ 10th ವರೆಗೆ ಬರುವಂತಹ DSRT ಮತ್ತು ಯಾವುದು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ ಗಳನ್ನ ಇತಿಹಾಸಕ್ಕೆ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಂಪಲ್ಸರಿ. ಇದೇ ರೀತಿಯಲ್ಲಿ ಏನ್ಸಿಯಂಟ್ ಮಿಡಲ್ ಮಾಡರ್ನ್ ಗೆ ಬಂದಾಗ, ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ನಿಮಗೆ ಸಾಮಾನ್ಯವಾಗಿ NCERT ರೆಫರ್ ಮಾಡ್ಲಿಕ್ಕೆ ಆಗ್ತದೆ. ಯಾವುದು NCERT. ಸೊ NCERT ಬುಕ್ಸ್ ಅನ್ನ ಮಿನಿಮಮ್ ನೀವು ರೆಫರ್ ಮಾಡ್ಲೇಬೇಕಾಗುತ್ತೆ. ಅಪ್ ಟು PUC ವರೆಗೆ 5th ಇಂದ PUC ವರೆಗೆ ರೆಫರ್ ಅನ್ನ ಮಾಡಿ NCERT ಬುಕ್ಸ್. ಜೊತೆಗೆ ಮಾಡರ್ನ್ ಹಿಸ್ಟ್ರಿಗೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಡರ್ನ್ ಹಿಸ್ಟ್ರಿಗೆ ಬಂದಾಗ ಸ್ಪೆಕ್ಟ್ರಲ್ ಪಬ್ಲಿಕೇಶನ್, ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಲ್ ಪಬ್ಲಿಕೇಶನ್ ಇಂಗ್ಲಿಷ್ ಮೀಡಿಯಂ ಇದನ್ನ ರೆಫರ್ ಮಾಡ್ತಾ ಬನ್ನಿ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ಇನ್ನು ನೋಡಿ ಸದಾಶಿವ ಬುಕ್ಸ್ ನಿಮಗೆ ಸಮಗ್ರ ಭಾರತ ಇತಿಹಾಸ ಸಿಗ್ತಾ ಹೋಗುತ್ತೆ. ಒಂದೇ ಬುಕ್ಸ್ ಅಲ್ಲಿ ಇಷ್ಟು 3 ಕೂಡ ಸಿಗುತ್ತೆ, ಇಂಡಿವಿಜುವಲ್ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ಕರ್ನಾಟಕ ಹಿಸ್ಟ್ರಿಗೆ ಬಂದಾಗ ಸೂರ್ಯನಾಥ್ ಕಾಮತ್, ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಸಿಗ್ತಾ ಹೋಗುತ್ತೆ. ಸೂರ್ಯನಾಥ್ ಕಾಮತ್ ಇದು ಮ್ಯಾಕ್ಸಿಮಮ್ ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿ ಬಂದಾಗ ಈ ಬುಕ್ಸ್ ಬರ್ತಾ ಇರುತ್ತೆ. ಇವರೆಲ್ಲೂ ಕೂಡ ಯೂನಿವರ್ಸಿಟಿ ರಿಲೇಟೆಡ್ ಇರುವಂತಹ ಆಥರ್ಸ್ಗಳು, ಹಾಗಾಗಿ ಇವ್ರ ಬುಕ್ಸ್ ನೀವು ಬೈ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವುದು ಭೂಗೋಳ ಶಾಸ್ತ್ರ. ಸೊ ಜಿಯೋಗ್ರಫಿ ಬಂದಾಗ ನಿಮಗೆ ನೀವು ಇಂಗ್ಲಿಷ್ ಮೀಡಿಯಂ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ NCERT ಬುಕ್ಸ್ ಬಿಟ್ಟು ಇನ್ನೇನು ಬೇಡ ಅಂತ ಹೇಳ್ತೇನೆ. ಸೊ ನೀವೇನಾದ್ರು ಇಂಗ್ಲಿಷ್ ಮೀಡಿಯಂ ಬುಕ್ಸ್ ರೆಫರ್ ಮಾಡೋದಾದ್ರೆ ಅಪ್ ಟು ಅದು 5th ಇಂದ PUC ಸೆಕೆಂಡ್ ಇಯರ್ ಗೆ ಬರುವಂತ NCERT ಬುಕ್ಸ್ ಕಂಪ್ಲೀಟ್ಲಿ ಬೈ ಮಾಡಿ, ಅಷ್ಟು ಕೂಡ ಕವರ್ ಮಾಡಿದ್ರೆ NCERT ಅಷ್ಟು ಸಾಕಾಗುತ್ತೆ. ಜೊತೆಗೆ ಆಕ್ಸ್ಫೋರ್ಡ್ ಸ್ಕೂಲ್ ಅಟ್ಲಾಸ್ ಅಂತ ಇದೆ. ಆಕ್ಸ್ಫೋರ್ಡ್ ಸ್ಕೂಲ್ ಅಟ್ಲಾಸ್ ಮ್ಯಾಪಿಂಗ್ ಗೋಸ್ಕರ ಬೇಕಾಗುತ್ತೆ, ಕಂಪಲ್ಸರಿ ಜಿಯೋಗ್ರಫಿ ಅವರಿಗೆ ಇದನ್ನ ರೆಫರ್ ಮಾಡಲೇಬೇಕು. ಇಂಗ್ಲಿಷ್ ಮೀಡಿಯಂಗೆ ಇಷ್ಟು ಆಕ್ಸ್ಫೋರ್ಡ್ ಸ್ಕೂಲ್ ಅಟ್ಲಾಸ್ ಮತ್ತೆ ಯಾವುದು NCERT ಬುಕ್ಸ್ ಬೇಕಾಗುತ್ತೆ. ಇಲ್ಲ ಕಂಬೈನ್ಡ್ ಒಂದು ಬುಕ್ಸ್ ಬೇಕು ಅಂತ ಹೇಳಿದ್ರೆ ಇಂಡಿಯನ್ ಜಿಯೋಗ್ರಫಿ ಮಜೀದ್ ಹುಸೇನ್ ಸಿಗುತ್ತೆ. ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಫಿಸಿಕಲ್ ಎಲ್ಲ ಕೂಡ ಯಾವುದು ಮಜೀದ್ ಹುಸೇನ್ ಸರ್ ಸಿಗುತ್ತೆ. ಯಾವುದು ಮಜೀದ್ ಹುಸೇನ್, ಯಾವುದು ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿಗೆ. ಕರ್ನಾಟಕ ಜಿಯೋಗ್ರಫಿಗೆ ಬಂದಾಗ ಡಾಕ್ಟರ್ ರಂಗನಾಥ್ ಅವ್ರದ್ದು ಕೂಡ ಸಿಗುತ್ತೆ. ಕರ್ನಾಟಕ ಜಿಯೋಗ್ರಫಿಗೆ ಇಂಗ್ಲಿಷ್ ಮೀಡಿಯಂ ಕೂಡ ಸಿಗುತ್ತೆ ಕರ್ನಾಟಕ ಜಿಯೋಗ್ರಫಿ. ಇನ್ನು ಕನ್ನಡ ಮೀಡಿಯಂ ಅಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಮೂರಕ್ಕೂ ಕೂಡ ದಿ ಬೆಸ್ಟ್ ಬುಕ್ಸ್ ಅಂತ ಹೇಳಿದ್ರೆ ರಂಗನಾಥ್ ಸರ್ ಕನ್ನಡ ಮೀಡಿಯಂ ಸಿಗುತ್ತೆ. ಅದನ್ನ ಬಿಟ್ಟು ಅಂತ ಹೇಳಿದ್ರೆ ಅಪ್ ಟು ನೀವು 6th ಇಂದ 10th ವರೆಗೆ ಬರುವ ಜಿಯೋಗ್ರಫಿ ರಿಲೇಟೆಡ್ ಬರುವಂತಹ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಪ್ ಟು 10th ವರೆಗೆ, ಜೊತೆಗೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ ಅನ್ನ ಓದಿ, ಜೊತೆಗೆ ರಂಗನಾಥ್ ಸರ್ ಬುಕ್ಸ್ ಅನ್ನ ನೀವು ಕೂಡ ರೆಫರ್ ಮಾಡಬೇಕಾಗುತ್ತೆ. ಇಷ್ಟು ಕನ್ನಡ ಮೀಡಿಯಂ ಅವರಿಗೆ ಮಾಡಲೇಬೇಕಾಗಿರೋದು. ಜೊತೆಗೆ ಆಕ್ಸ್ಫೋರ್ಡ್ ಸ್ಕೂಲ್ ಅಟ್ಲಾಸ್ ಕಂಪಲ್ಸರಿ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಯಾವ್ದಾರು ಆಗಲಿ ಆಕ್ಸ್ಫೋರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನು ಬೈ ಮಾಡಲೇಬೇಕು. ಯಾಕಂದ್ರೆ ಲಾಸ್ಟ್ ಇಯರ್ ಗ್ರೂಪ್ ಸಿ ಎಕ್ಸಾಮ್ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಗ್ರೂಪ್ ಸಿ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸಬ್ಜೆಕ್ಟ್ ವೈಸ್, ಆವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಕ್ವಶನ್ಸ್ ಹಾಳ ಎಷ್ಟಿದೆ, ಎಷ್ಟು ಡೆಪ್ತ್ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಜಿಯೋಗ್ರಫಿಗೆ ಆಯ್ತು. ನೆಕ್ಸ್ಟ್ ವಿಜ್ಞಾನ ಜನರಲ್ ಸೈನ್ಸ್ ಗೆ ಬಂದಾಗ ನಿಮ್ಗೆ ಗೊತ್ತು, ನೀವು ಆಲ್ರೆಡಿ ನೋಡಿರ್ತೀರ 6th ಇಂದ 10th ವರೆಗೆ DSRT ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ಬೇಕಾದ್ರೆ NCERT ಟೆಕ್ಸ್ಟ್ ಬುಕ್ ನ ಅಪ್ ಟು 10th ಮತ್ತು PUC ಅಲ್ಲಿ ಸೆಲೆಕ್ಟೆಡ್ ಎನ್ವೈರನ್ಮೆಂಟ್ ಸೈನ್ಸ್ ಎಲ್ಲ ಬಂದಾಗ ಸೆಲೆಕ್ಟೆಡ್ ಬುಕ್ಸ್ ನೀವು ಯಾವುದು NCERT ಇಂದ ರೆಫರ್ ಮಾಡಬೇಕಾಗುತ್ತೆ. ಅಪ್ ಟು 10th ವರೆಗೆ ಕವರ್ ಮಾಡಿದ್ರೆ ಸಾಕು. ಇನ್ನು ಇಲ್ಲ ಡೈರೆಕ್ಟ್ ಬುಕ್ಸ್ ಬೇಕು ಅಂತ ಹೇಳಿದ್ರೆ 4G ಸೈನ್ಸ್ ಅಂತ ಹೇಳಿ ರವಿ ಸರ್ ಗೊತ್ತಿರ್ತಾರೆ ನಿಮಗೆ. ಸೊ ಹಾಗಾಗಿ ಡಾಕ್ಟರ್ ರವಿ ಸರ್ ಅವ್ರದ್ದು ಯಾವುದು 4G ಸೈನ್ಸ್ ಬುಕ್ಸ್ ರೆಫರ್ ಮಾಡಿ. ನೀವು ಟೆಕ್ನಾಲಜಿ ಪಾರ್ಟ್ಗೆ ಬಂದಾಗ G ಹರಿಪ್ರಸಾದ್ ಬುಕ್ಸ್ ಅವ್ರು ಸಿಗುತ್ತೆ ನಿಮಗೆ. ಒಂದ್ ವೇಳೆ G ಹರಿಪ್ರಸಾದ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಾಲ್ರಾಜ್ ಬುಕ್ ನ ರೆಫರ್ ಮಾಡಿ, ಓನ್ಲಿ ಟೆಕ್ನಾಲಜಿಗೆ ಮಾತ್ರ ಅದು ಬೆಸ್ಟ್ ಆಗುತ್ತೆ. ಜನರಲ್ ಸೈನ್ಸ್ಗೆ ರವಿ ಸರ್ ಬುಕ್ಸ್ ನ ರೆಫರ್ ಮಾಡಿ.
ಇನ್ನು ಲಾಸ್ಟ್ ಎಕ್ಸಾಮ್ ಅಲ್ಲಿ ನೋಡಿದಾಗ ಎನ್ವಿರಾನ್ಮೆಂಟ್ ಕ್ವಶನ್ಸ್ ಕೂಡ ರೈಸ್ ಆಗಿದೆ. ಹಾಗಾಗಿ ಅದಕ್ಕೆ ಹೇಳಿ ನಾವು KS ಮತ್ತು IAS ಲೆವೆಲ್ಗೂ ಮೇಲಿದೆ ಪೇಪರ್ ಅಂತ ಹೇಳಿ ಇದಕ್ಕೆ ನೀವು ರೆಫರ್ ಮಾಡಬೇಕಾಗಿರೋದು ಎನ್ವಿರಾನ್ಮೆಂಟ್ ಬುಕ್ಸ್ಗೆ. ಯಾವುದು ಇದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ ಅಷ್ಟೇ ಮಾಡಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಅಂತ ಒಂದಿನ ಟಾಪಿಕ್ ನ ಮಾಡ್ತೀನಿ, ಅವತ್ತು ಯಾವ ಟಾಪಿಕ್ ನ ಕವರ್ ಮಾಡ್ಬೇಕು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ಏನಿದೆ ಇದು ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಆಗೋದ್ರಿಂದ ನೀವು ಇದನ್ನ ಬೈ ಮಾಡ್ಕೊಳ್ಳಿ. ಇದು ಯಾವುದು ಶಂಕರ್ IAS ಅವ್ರದ್ದು ಏನಿದೆ ಪಬ್ಲಿಕೇಶನ್, ಈ ಶಂಕರ್ IAS ಪಬ್ಲಿಕೇಶನ್ ಅವ್ರದ್ದು ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಆದ್ರೆ, ಕನ್ನಡ ಮೀಡಿಯಂ ಆದ್ರೆ ಪರಿಸರ ಅಧ್ಯಯನ ಅದು ಈ ಭೈರಪ್ಪ ಅವ್ರನ್ನ ರೆಫರ್ ಮಾಡಿ. ಜೈಸ್ ಪಬ್ಲಿಕೇಶನ್ ಇದು ಕೂಡ ಚೆನ್ನಾಗಿದೆ. ಕನ್ನಡದಲ್ಲಿ ಬೆಸ್ಟ್ ಮೆಟೀರಿಯಲ್ಸ್ ಒಂದ್ ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಿನೋದ್ ಕುಮಾರ್ ಚೌಹಾನ್ ಪರಿಸರ ಅಧ್ಯಯನ ಚೈತ್ರ ಪಬ್ಲಿಕೇಶನ್ ನಿಮ್ಗೆ ಸಿಗುತ್ತೆ. ಆಲ್ರೆಡಿ ಒಂದು ಬುಕ್ಸ್ ಇದ್ರೆ ಸಾಕು ನಿಮ್ಗೆ ಇಷ್ಟರಲ್ಲಿ. ಕ್ಲಿಯರ್. ಇನ್ನು ಸಾಮಾನ್ಯ ಅರ್ಥಶಾಸ್ತ್ರ, ತುಂಬಾ ಜನಕ್ಕೆ ಎಕನಾಮಿಕ್ಸ್ ಬಂದಾಗ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಸಾಮಾನ್ಯ ಅರ್ಥಶಾಸ್ತ್ರ ಬಂದಾಗ ಕೆಂಪಯ್ಯ ಅವ್ರ ಬುಕ್ಸ್ ನ ರೆಫರ್ ಮಾಡಿ. ಸಾಮಾನ್ಯ ಅರ್ಥಶಾಸ್ತ್ರ ಬುಕ್ಸ್ ಬಂದಾಗ ಯಾವ್ದು ರೆಫರ್ ಮಾಡ್ಬೇಕು ನೀವು, ಯಾವುದು ಸಾಮಾನ್ಯ ಅರ್ಥಶಾಸ್ತ್ರ ಕೆಂಪಯ್ಯ ಸರ್ ರೆಫರ್ ಮಾಡಿ. ಸ್ಪರ್ಧಾ ಚಂದ್ರ ಪಬ್ಲಿಕೇಶನ್ ಅವ್ರದ್ದು. ಇದಕ್ಕೆ ಬಂದಂತ ಪ್ಲಾನ್ಸ್ ಪ್ರೋಗ್ರಾಮ್ಸ್ಗಳು ಒಂದಷ್ಟು ಪ್ಲಾನ್ಸ್ ಪ್ರೋಗ್ರಾಮ್ಸ್ಗಳನ್ನ NCC ಕಾಂಪಿಟೇಟಿವ್ ಚಾನಲ್ ಡಿಸ್ಕಸ್ ಮಾಡ್ತಾರೆ, ಅದು ಕೂಡ ನೀವು ನೋಡಬಹುದು. ಜೊತೆಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2019-20 2019-20 ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬರೀ 160 ಪೇಜ್ಗಳಲ್ಲಿ, ಎಷ್ಟು ಬರೀ 160 ಪೇಜ್ಗಳಲ್ಲಿ ಬಂದಿದೆ ಜ್ಞಾನಾಂಗೋತ್ರಿ ಪಬ್ಲಿಕೇಶನ್ ಇಂದ. ಸೊ ಅದನ್ನು ಕೂಡ ನೀವು ಅದನ್ನ ನಾನೇ ಬರೆದಿರುವಂತ ಬುಕ್ಸ್ 2013-14 ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಕನಾಮಿಕ್ಸ್ ಸರ್ವೆನ ಕರ್ನಾಟಕ ಎಕನಾಮಿಕ್ ಸರ್ವೆನ ಲಾಂಚ್ ಮಾಡಿದೆ ನಾನು. ಅವಾಗಿಂದ ಕಂಟಿನ್ಯೂಸ್ ಕರಡಿ ಬರ್ತಾ ಇದೆ ಇದು. ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಜ್ಞಾನಾಂಗೋತ್ರಿ ಪಬ್ಲಿಕೇಶನ್ ಕರ್ನಾಟಕ ಎಕನಾಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ 2019-20 ಡೇಟಾ ಬರ್ತಾ ಇದೆ. ಜೊತೆಗೆ ಇದಕ್ಕೆ ರಿಲೇಟೆಡ್ ಇರುವಂತಹ ಒಂದು ಕ್ಲಾಸ್ ಕೂಡ ಇರುತ್ತೆ ನಿಮಗೆ, ಅತ್ಯಂತ ಕಡಿಮೆ ಅಮೌಂಟ್ ಅಲ್ಲಿ ಕೂಡ ಒದಗಿಸ್ಕೊಡ್ತಾರೆ. ನೀವು ಕ್ಲಾಸ್ ಕೂಡ ನೀವು ಡೈರೆಕ್ಟ್ ಬರೀ ಎಕನಾಮಿಕ್ ಸರ್ವೆಗೆ ನೀವು ತಗೊಳ್ತಾ ಹೋಗಬಹುದು. ನೆಕ್ಸ್ಟ್ ನೋಡೋದಾದ್ರೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಕೂಡ ಲಾಸ್ಟ್ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ 14-15 ಕ್ವಶನ್ಸ್ ಗಳು ಕೇಳಿದ್ದೇನೆ. ಹಾಗಾಗಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಹಾಗಾಗಿ ಯಾವುದು GT ಸಣ್ಣ ತಿಮ್ಮಿಯ ಬುಕ್ ಸಿಗ್ತಾ ಹೋಗುತ್ತೆ, ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್. ಜೊತೆಗೆ ನಿಮ್ಮ ಕ್ಲಾಸ್ ಅಲ್ಲಿ ಮಾಡಿರುವಂತಹ ಕ್ಲಾಸ್ ನೋಟ್ಸ್ ಆಗ್ಬಹುದು, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೆಂಟಲ್ ಅಬಿಲಿಟಿ ಬಂದಾಗ KS, FD, ST, PC, PSI ಬಂದಿರೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲರೂ ಸಾಲ್ವ್ ಮಾಡಿದ್ರು ಕೂಡ ಈ ಎಕ್ಸಾಮ್ದು ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು ಮೆಂಟಲ್ ಅಬಿಲಿಟಿಯಲ್ಲಿ. ಜೊತೆಗೆ ಟೆಕ್ಸ್ಟ್ ಬುಕ್ ಅಂತ ಬಂದಾಗ GTS ಅಂತ ಕರಿತೀವಿ, GT ಸಣ್ಣ ತಿಮ್ಮಯ್ಯ ಮಾನಸಿಕ ಸಾಮರ್ಥ್ಯ ಯಾವುದು ಸ್ಪರ್ಧಾ ಚಂದ್ರ ಪಬ್ಲಿಕೇಶನ್ ಅವ್ರದ್ದು, ಇದು ಕೂಡ ಸಿಗುತ್ತೆ. ನೀವು ಇದನ್ನು ಕೂಡ ನೀವು ಬೈ ಮಾಡ್ಕೋಬಹುದು. ಜೊತೆಗೆ ಸಾಮಾನ್ಯ ಜ್ಞಾನ, ತುಂಬಾ ಕಡೆ ಎಕ್ಸಾಮ್ ಅಲ್ಲಿ ನಮಗೆ ನಾವು ಎಲ್ಲ ಮೇಜರ್ ಸಬ್ಜೆಕ್ಟ್ಗಳನ್ನ ಓದ್ಕೊಂಡ್ಬಿಟ್ಟು GK ಪಾಠನ ಬಿಟ್ಬಿಡ್ತೀವಿ. ಅದಕ್ಕೆ ಕನ್ನಡ ಮೀಡಿಯಂ ಹುಡುಗರಾದ್ರೆ ನಿಮಗೆ ಇದನ್ನ ಅದು ಮಿಲೇನಿಯಂ ಇಯರ್ ಬುಕ್ ಅಂತ, ಮಿಲೇನಿಯಂ ಇಯರ್ ಬುಕ್, ಮಿಲೇನಿಯಂ ಸಾಮಾನ್ಯ ಜ್ಞಾನ ಅಂತಿದೆ. 2020-20 HR ಬರೆದಿರೋ ಬುಕ್ಸ್. ಇದನ್ನ ಬೈ ಮಾಡ್ಕೊಂಡ್ರೆ ಬೇಸಿಕ್ ಯಾರು ಏನೇನು ಕಂಡುಹಿಡಿದ್ರು, ಇಂಥ ವಿಷಯಗಳೆಲ್ಲ ಪೆನ್ ಕಂಡುಹಿಡಿದಾರೆ ಯಾರು, ಪೆನ್ಸಿಲ್ ಕಂಡುಹಿಡಿದ್ರು ಯಾರು, ಈ ತರದ ಹಲವಾರು ವಿಷಯಗಳು ನಿಮಗೆ ವಿಮಾನ ಕಂಡುಹಿಡಿದಿದ್ದಾರೆ. ಈ ತರದ್ದು ರಿಸರ್ಚ್ ಓರಿಯೆಂಟೆಡ್ ಯಾವ್ಯಾವ ರಿಸರ್ಚ್ ನ ಮಾಡಿದ್ದಾರೆ ಇದುವರೆಗೂ ಆಗಿರೋಂಥದ್ರೆಲ್ಲ ನಿಮ್ಗೆ ಡೇಟಾ ಸಿಗ್ತಾ ಹೋಗುತ್ತೆ. ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಇರುತ್ತೆ. ಈ ಬುಕ್ಸ್ ಅನ್ನ ಬೈ ಮಾಡ್ಕೊಳ್ಳಿ, ನೀವು ಹೆಲ್ಪ್ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಮನೋರಮಾ ಇಯರ್ ಬುಕ್ 2020 ಅಂತ ಸಿಗುತ್ತೆ. ಇಂಗ್ಲಿಷ್ ಮೀಡಿಯಂ ಅವರು ಎರಡನ್ನ ಬೈ ಮಾಡಬಹುದು. ಒಂದು ಮನೋರಮಾ ಇಯರ್ ಬುಕ್, ಇದು ಕೂಡ ತುಂಬಾ ಚೆನ್ನಾಗಿದೆ. GK ಅಪ್ಡೇಟ್ ಆಗ್ತಾನೆ ಇರುತ್ತೆ, ಎವ್ರಿ ಇಯರ್ ಚೇಂಜ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡಿರ್ತಾರೆ. ಒಂದಷ್ಟು ಬೇಸಿಕ್ ಲಾಸ್ಟ್ ಇಯರ್ ಎಲ್ಲನೂ ಕೂಡ ಕವರ್ ಆಗಿರುತ್ತೆ. ಏನೇನು ರಿಸರ್ಚ್ ಚೇಂಜಸ್ ಇದೆ ಇವೆಲ್ಲನೂ ಕೂಡ ಕವರ್ ಆಗಿರುತ್ತೆ. ಹಾಗಾಗಿ ಯಾವುದು ಮನೋರಮಾ ಇಯರ್ ಬುಕ್ ನ ಬೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ಪಬ್ಲಿಷ್ ಮಾಡುವಂತಹ, ಸೆಂಟ್ರಲ್ ಗವರ್ಮೆಂಟ್ ಪಬ್ಲಿಷ್ ಮಾಡುವಂತಹ ಇಂಡಿಯಾ 2020 2020 ಇಂಡಿಯಾ ಭಾರತ 2020 ಬುಕ್ಸ್ ಅನ್ನ ಪ್ರತಿ ಇಯರ್ ಕೂಡ ಕೇಂದ್ರ ಸರ್ಕಾರ ಲಾಂಚ್ ಮಾಡುತ್ತೆ. ಇದು ಕೂಡ ದಿ ಬೆಸ್ಟ್ ಬುಕ್ಸ್. ಇದು UPSC ರೆಫರೆನ್ಸ್ ಮಾಡ್ತಾರೆ. ನಾನು ಕೂಡ ನಿಮಗೆ ರೆಫರ್ ಮಾಡ್ತೀನಿ. ಇದನ್ನು ಕೂಡ ನೀವು ಇಂಗ್ಲಿಷ್ ಮೀಡಿಯಂ ಹುಡುಗರು ಒಂದು ಮನೋರಮಾ ಅಥವಾ ಇಂಡಿಯಾ 2020 ನೀವು ಬೈ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಪ್ರಚಲಿತ ಘಟನೆಗಳು ಅಂತ ಬಂದಾಗ ನೀವು ಯಾವ್ದನ್ನ ಬೈ ಮಾಡ್ಬೇಕಾಗತ್ತೆ. ಸೊ ಪ್ರಚಲಿತ ಘಟನೆಗಳು ಅಂತ ಬಂದಾಗ ನೋಡಿ, ಜ್ಞಾನಾಂಗೋತ್ರಿ ಸಂಸ್ಥೆಯಿಂದ ಬರುವಂತಹ ಕರೆಂಟ್ ಅಫೇರ್ಸ್ IAS ಜ್ಞಾನ ಅಂತ ಏನಿದೆ ನಮ್ಮ ವೆಬ್ಸೈಟ್, ಈ ವೆಬ್ಸೈಟ್ ಅಲ್ಲಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡು ಮಾಧ್ಯಮದಲ್ಲೂ ಕೂಡ ಬರ್ತಾ ಇರುತ್ತೆ. ನೀವು ಅದನ್ನು ಕೂಡ ಸದುಪಯೋಗಪಡಿಸ್ಕೋಬಹುದು. ಇವಾಗ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಪ್ರತಿದಿನ ಅದು MCQs ಅನ್ನ ನಿಮ್ಗೆ ಏನ್ ಮಾಡ್ತಾ ಹೋಗ್ತೀವಿ, ಅಪ್ಲೋಡ್ ಕೊಡ್ತಾ ಹೋಗ್ತೀವಿ. MCQs ಕೂಡ ಡಿಸ್ಕಷನ್ ಕ್ವಶನ್ ಆನ್ಸರ್ ನೀವು ಲೈವ್ ಟೆಸ್ಟ್ ತರ ತಗೊಳ್ತಾ ಹೋಗೋದು ಎವ್ರಿ ಡೇ, ಅದು ಕೂಡ ಮಾಡ್ಕೊಳ್ಳಿ. ಮತ್ತೆ ಆನ್ಲೈನ್ ಕ್ಲಾಸಸ್ ಕೂಡ ಸಿಗುತ್ತೆ. ಲಾಸ್ಟ್ 1 ಇಯರ್ ಇಂದ ಇರುವಂತಹ MCQs ಗಳು 1,500-2,500 MCQs ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ. ಮತ್ತೆ ಪ್ರತಿ ಮಂತ್ ಕೂಡ ಕರೆಂಟ್ ಅಫೇರ್ಸ್ ಒಂದ್ ಕಡೆ ಸಿಗೋದಾದ್ರೆ ಇನ್ನೊಂದ್ ಕಡೆ MCQs ಒಂದ್ ಕಡೆ ಸಿಗುತ್ತೆ. ಇಂಗ್ಲಿಷ್ ಬೇರೆ, ಕನ್ನಡನೇ ಬೇರೆ ಸಿಗುತ್ತೆ. ನೀವು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಾಡ್ತಿರುವಂತಹ ವೆಬ್ಸೈಟ್ ಜೊತೆಗೆ ಇದನ್ನು ಆಡ್ ಮಾಡ್ಕೊಂಡ್ರೆ ಒಂದು ವ್ಯಾಲಿಡ್ ಅಡಿಷನ್ ಆಗಿ ಆಗ್ತಾ ಹೋಗುತ್ತೆ ಕರೆಂಟ್ ಅಫೇರ್ಸ್ ಜೊತೆಗೆ. ಇದ್ರ ಜೊತೆಗೆ ಇನ್ನೇನು ಓದ್ ಮಾಡ್ಬೋದು ನೀವು, ಕರೆಂಟ್ ಅಫೇರ್ಸ್ ಕನ್ನಡ ಮೀಡಿಯಂ ಮಸ್ಟ್ ಅಂಡ್ ಶುಡ್ ಪ್ರಜಾವಾಣಿ ಪೇಪರ್ ಅನ್ನ ರೆಫರ್ ಮಾಡ್ಲಿಕ್ಕೆ ಹೇಳ್ತೀನಿ. ಜೊತೆಗೆ ಇಂಗ್ಲಿಷ್ ಪೇಪರ್ ಆದ್ರೆ ಹಿಂದೂ ಪೇಪರ್ ಅಥವಾ ಡೆಕ್ಕನ್ ಹೆರಾಲ್ಡ್ ಅನ್ನ ರೆಫರ್ ಮಾಡ್ಲಿಕ್ಕೆ ಹೇಳ್ತೀನಿ. ಹಿಂದೂ ಪೇಪರ್ ಬೆಸ್ಟ್ ಅನ್ಸುತ್ತೆ. ಹಿಂದೂ ಪೇಪರ್ ಅನ್ನ ಜಾಸ್ತಿ ರೆಫರ್
ರೆಫರ್ ಮಾಡ್ತಾ ಬನ್ನಿ. ಜೊತೆಗೆ ಎಡಿಟೋರಿಯಲ್ ಪೇಜ್ ಅನ್ನ ಜಾಸ್ತಿ ಫೋಕಸ್ ಮಾಡಿ, ಹೌದಲ್ಲ. ಮತ್ತು ಕರೆಂಟ್ ಅಫೇರ್ಸ್ ಓದು ಹೇಗೆ ಅಂತ ಒಂದು ದಿನ ವಿಡಿಯೋನ ಮಾಡ್ತೀನಿ. ಆ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ಕನೆಕ್ಟ್ ಮಾಡೋ ರೀತಿಯನ್ನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತಾ ಹೋಗಿ. ಇವಿಷ್ಟೆಲ್ಲೂ ಕೂಡ ನೀವು ರೆಫರ್ ಮಾಡಲೇಬೇಕಾದಂತಹ ಪುಸ್ತಕಗಳು ಇದರಲ್ಲಿ. ಹಾಗಿದ್ರೆ ಇವಾಗ ನೆಕ್ಸ್ಟ್ ಸ್ಟಡಿ ಪ್ಲಾನ್ ಹೋಗ್ಬಿಡೋಣ. ನಾವು ಎಷ್ಟೆಷ್ಟು ಓದ್ಬೇಕು, ಹೇಗೆ ಓದ್ಬೇಕು ಅನ್ನೋದನ್ನ ಸ್ಟಡಿ ಪ್ಲಾನ್ ಕೊಡ್ತಾ ಹೋಗ್ತೀನಿ. ಇವಾಗ ಇದನ್ನ ನೋಡ್ಕೊಳ್ಳಿ. ಉದಾಹರಣೆಗೆ ನಾನೇನಾದ್ರೂ ಗ್ರೂಪ್ ಸಿ ತಗೊಂಡಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಇವಾಗ ಮೊದಲನೇದಾಗಿ ತಗೊಳ್ತಿದ್ದೆ ಸಾಮಾನ್ಯ ಕನ್ನಡ. ನಮ್ಗೆ ಈಸಿ ಇದೆ, 35 ಸ್ಕೋರ್ ಮಾಡ್ಬೋದು. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಸಾಮಾನ್ಯ ಕನ್ನಡವನ್ನ ತಗೊಳ್ತಿದ್ದೆ. ಸಾಮಾನ್ಯ ಕನ್ನಡವನ್ನು ತಗೊಂಡು ಎಷ್ಟು ದಿನಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದೆ, ಮಿನಿಮಮ್ 10 ಡೇಸ್ಗೆ. ಯಾಕಂದ್ರೆ ತುಂಬಾ ದಿನ ಟೈಮ್ ಸಿಗೋದಿಲ್ಲ, 3-2 ದಿನಗಳಲ್ಲಿ ನಮ್ಗೆ ಸಿಗ್ತಾ ಇರೋದು ಕನ್ನಡಕ್ಕೆ 10 ಡೇಸ್. ನಾನು ಅವರೇಜ್ ಸ್ಟ್ಯಾಂಡರ್ಡ್ ಅವರ್ಸ್ 10 ಅವರ್ಸ್ ಅಂತ ಹೇಳ್ತೀನಿ. ಫುಲ್ ಟೈಮ್ ಓದೋರಿಗೆ 10 ಅವರ್ಸ್. ನೀವು ವರ್ಕ್ ಮಾಡ್ಕೊಂಡು ಹೋದವರು ದಯವಿಟ್ಟು ಅವರ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ನೀವು 4 ಅವರ್ಸ್ 5 ಅವರ್ಸ್ 6 ಅವರ್ಸ್ ಏನ್ ಸಿಗ್ತಾ ಇದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಸೊ ಅದಾದ್ಮೇಲೆ ವರ್ಕಿಂಗ್ ಪೀಪಲ್ ಸ್ಟಡಿ ಪ್ಲಾನ್ ನೆಕ್ಸ್ಟ್ ಒಂದು ವಿಡಿಯೋ ನಿಮಗೆ ಮಾಡೋದನ್ನ ಕೊಡ್ತೀನಿ. ಇವಾಗ ಫುಲ್ ಟೈಮ್ ಯಾರು ಓದ್ತಾ ಇರ್ತೀರಾ ಅವ್ರವ್ರಿಗಷ್ಟೇ ಕೊಡ್ತಾ ಇದ್ದೀನಿ. ಇಲ್ಲಿ 10 ಡೇಸ್ ಮಿನಿಮಮ್ ಸಾಮಾನ್ಯ ಕನ್ನಡವನ್ನ ಓದಬೇಕು. ಸೊ 10 ಅವರ್ಸ್ ಎವ್ರಿ ಡೇ, ಹೌದಲ್ಲ. 2 ಅವರ್ಸ್ ಕರೆಂಟ್ ಅಫೇರ್ಸ್. 2 ಅವರ್ಸ್ ಅಲ್ಲಿ ಏನಿದೆ ಇಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ. 2 ಅವರ್ಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ, ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಕವರ್ ಮಾಡ್ತಾ ಹೋಗ್ತೀವಿ. ಕರೆಂಟ್ ಅಫೇರ್ಸ್ ಮತ್ತೆ ಜಿ ಕೆ ಕವರ್ ಮಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಜಿ ಕೆ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಈ ಒಂದು ವಿಡಿಯೋದಲ್ಲಿ. ಜಿ ಕೆ ಕೂಡ ಕ್ವಶನ್ಸ್ ಬರ್ತಾ ಹೋಗುತ್ತೆ ಲಾಸ್ಟ್ ಗ್ರೂಪ್ ಸಿ ಎಕ್ಸಾಮ್ ನೀವು ನೋಡೋದಾದ್ರೆ. ಹಾಗೆ ಜಿ ಕೆ ಪೋರ್ಷನ್ ಕೂಡ ಇಂಪಾರ್ಟೆಂಟ್. ಪ್ರತಿದಿನ ನೀವು ಮಿಲೇನಿಯಮ್, ಮನೋರಮ ಬುಕ್ಸ್ ಅನ್ನ ಹೇಳಿದೀನಿ, ಅದ್ರ ಒಂದಿಷ್ಟು ಪಾರ್ಟ್ ಅನ್ನ ಡಿವೈಡ್ ಮಾಡ್ಕೊಂಡು ಪ್ರತಿದಿನ ಹಾಫ್ ಅನ್ ಅವರ್ 1 ಅವರ್ ಅದನ್ನ ನೀವು ಟೈಮ್ ಕೊಡ್ತಾ ಬನ್ನಿ. ಜೊತೆಗೆ ಅವತ್ತಿನ ಕರೆಂಟ್ ಅಫೇರ್ಸ್ ಮತ್ತು ಲಾಸ್ಟ್ 1 ಇಯರ್ ಜನವರಿ 2020 ಕರೆಂಟ್ ಅಫೇರ್ಸ್ ಅನ್ನ ಇದಕ್ಕೆ ಕವರ್ ಮಾಡ್ತಾ ಬರ್ಬೇಕಾಗುತ್ತೆ. ನೀವು ಜನವರಿ 20 ಆಗ್ಬೋದು, ಅಥವಾ ಇನ್ನು ಹಿಂದೆ ಹೋಗೋದಾದ್ರೆ ಜೂನ್ 2019 ನಿಮ್ಗೆ ಸಮಯ ಸಿಗದಂತೆ ಆ ಕವರ್ ಮಾಡ್ಕೊಳ್ತಾ ಬನ್ನಿ. ಮಿನಿಮಮ್ 1 ಇಯರ್ ಕರೆಂಟ್ ಅಫೇರ್ಸ್ ರೆಫರೆನ್ಸ್ ಅಂತ ನೀವು ಮಾಡಲೇಬೇಕು. ನೆಕ್ಸ್ಟ್ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ಗೆ ಆಲ್ರೆಡಿ ಬುಕ್ಸ್ ಹೇಳಿದ್ರೆ ರೆಡನ್ ಮಾರ್ಟಿನ್ ಆಗ್ಬೋದು, ಗಾಯತ್ರಿ ಮೇಡಮ್ ಕ್ಲಾಸ್ ಆಗ್ಬೋದು, ಮತ್ತೆ ಅವ್ರದ್ದು ಗಾಯತ್ರಿ ಮೇಡಮ್ ಮೆಟೀರಿಯಲ್ಸ್ ಆಗ್ಬೋದು, ಅದನ್ನ ರೆಫರ್ ಮಾಡಿ. 10 ಡೇಸ್ ಇರುತ್ತೆ. 10 ಡೇಸ್ ನೀವು ಓದಬೇಕಾಗುತ್ತೆ. 10 ಡೇಸ್ 9 ಅವರ್ಸ್ ಇಂಗ್ಲಿಷ್ ಓದಿ. 1 ಅವರ್ ಇಲ್ಲಿ ಏನಾಗ್ತದೆ ಕನ್ನಡನ ರೆಫರೆನ್ಸ್ ಮಾಡ್ತೀರಿ. 10 ಡೇಸ್ ಓದ್ಬಿಟ್ಟು ಕನ್ನಡ ಬಿಟ್ಬಿಟ್ರೆ ಮತ್ತೆ ಏನಾಗ್ಬಿಡುತ್ತೆ, ನೀವು ಇಂಗ್ಲಿಷ್ ಮುಗಿಸಿ ಓದಿದ್ರೆ ಕನ್ನಡ ಎಲ್ಲ ಹೊಂಟೋಗಿರುತ್ತೆ. ಅದಕ್ಕೆ ಕನ್ನಡವನ್ನ ಓದ್ಬೇಕಾದ್ರೆ ಕನ್ನಡದ ಇಂಡೆಕ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ 20, 30, 40 ಇಂಡೆಕ್ಸ್ ಆಗುತ್ತೆ. ಚಾಪ್ಟರ್ಸ್ ಡಿವೈಡ್ ಮಾಡ್ಕೊಳ್ಳಿ ಕಂಟೆಂಟ್ ವೈಸ್. ನಿಮಗೆ 1 ಅವರ್ ಅಲ್ಲಿ ಎಷ್ಟು ರಿವಿಷನ್ ಆಗುತ್ತೋ ಅಷ್ಟು, 1 ಅವರ್ ಎಷ್ಟು ರಿವಿಷನ್ ಆಗುತ್ತೋ ಅಷ್ಟು. ಇವಾಗ ಇಂಗ್ಲಿಷ್ 10 ಡೇಸ್ ಅಲ್ಲಿ ಮುಗಿಸಿ ಅವ್ರಿಗೆ ಕನ್ನಡ 2ನೇ ರಿವಿಷನ್ ಆಗ್ಬಿಟ್ಟಿರುತ್ತೆ. ನಿಮ್ಗೆ ಯಾವ್ದಲ್ಲ ಕನ್ನಡ ಎಷ್ಟೇ ಆಗ್ಬಿಟ್ಟಿರುತ್ತೆ, 2nd ರಿವಿಷನ್ ಆಗ್ಬಿಟ್ಟಿರುತ್ತೆ ಕನ್ನಡ ಇಲ್ಲಿ ಕೂಡ. ಸೊ ಹಂಗಾಗಿ ನೆಕ್ಸ್ಟ್ ಕಂಪ್ಯೂಟರ್ ತಗೊಳ್ಳಿ. ಇದೊಂದು 10 ಡೇಸ್ ಸಾಕಾಗುತ್ತೆ. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಅನ್ನೋದಿದ್ರೆ ನಿಮ್ಮ ಊರಲ್ಲಿ ಅಥವಾ ಅಕ್ಕಪಕ್ಕ ಇತ್ತು ಅಂತ ಹೇಳಿದ್ರೆ ಒಂದು ಬೇಸಿಕ್ ಕಂಪ್ಯೂಟರ್ ಬೇಸಿಕ್ ಕೇಳಿಸ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಅದಕ್ಕೊಂದು ನೋಟ್ಸ್ ಅನ್ನ ಬೈ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀನಿ, ತರುಣ್ ಗೋಯಲ್ ಅವ್ರದ್ದು ಬುಕ್ಸ್ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲೂ ಕೂಡ ಸ್ಪರ್ಧಾ ಚಿತ್ರ ಪಬ್ಲಿಕೇಶನ್ ಅವ್ರದ್ದು ಕೂಡ ಸಿಗುತ್ತೆ. ಮತ್ತೆ ರಂಗನಾಥ್ ಅಂತ ಇನ್ನೊಂದೊಬ್ರು ಅವ್ರ ಬುಕ್ಸ್ ಕೂಡ ಸಿಗುತ್ತೆ ಅಂತ ಹೇಳಿದ್ದೀನಿ. ಮತ್ತೆ ಜ್ಞಾನಗೋತ್ರಿ ಕ್ಲಾಸ್ ಕೂಡ ಸಿಗುತ್ತೆ, ಯೂಸ್ ಮಾಡ್ಕೋಬಹುದು ನೀವು. 10 ಡೇಸ್ ಕಂಪ್ಯೂಟರ್ಗೆ ಹೋಗ್ಬೇಕು. ಪ್ರತಿದಿನ 8 ಅವರ್ಸ್ ಕಂಪ್ಯೂಟರ್ ಇಡೋದಾದ್ರೆ 1 ಅವರ್ ಹಿಸ್ಟ್ರಿ, 1 ಅವರ್ ಇಂಗ್ಲಿಷ್, 1 ಅವರ್ ಕನ್ನಡವನ್ನ ರೆಫರ್ ಮಾಡಿ. ಸೇಮ್ ಇನ್ನು 2 ಅವರ್ಸ್ ಅಲ್ಲಿ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಕ್ ಸ್ಟಾರ್ಟ್ ಮಾಡಿ. ಪ್ರತಿದಿನ ಇದು ಹಿಂಗೆ ಪ್ಲಾನ್ ಆಗ್ತಿರುತ್ತೆ. ಕನ್ನಡ ಬಂದಾಗ ಕನ್ನಡ ಇಲ್ಲಿ 3 ರಿವಿಷನ್ ಆಗ್ತಾ ಇರುತ್ತೆ. ನೀವು ಜನರಲ್ ಆಗೋದ್ರು ಕೂಡ ಎಷ್ಟು ರಿವಿಷನ್ ನಿಮ್ಗೆ ಆಗ್ತಾ ಹೋಗುದಿಲ್ಲ. ಇದಾದ್ಮೇಲೆ ಐಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಐಸಿ 15 ಡೇಸ್ ಅಲ್ಲಿ ಕವರ್ ಮಾಡಿ. ಸೊ ಅದಾದ್ಮೇಲೆ 7 ಅವರ್ಸ್ ಎಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕು. 1 ಅವರ್ ಕನ್ನಡ, 1 ಅವರ್ ಇಂಗ್ಲಿಷ್, 1 ಅವರ್ ಕಂಪ್ಯೂಟರ್. ಏನಾಗ್ತದೆ, ರಿವಿಷನ್ ಆಗ್ತಿದೆ. ಇಲ್ಲ ಅಂತಂದ್ರೆ GS ಪೇಪರ್ ಎಲ್ಲ ಮರ್ತು ಹೋಗ್ತಿರುತ್ತೆ. ಅದಕ್ಕೆ GS ಪೇಪರ್ ಮ್ಯಾಜಿಕ್ ಪೇಪರ್ ತರ ಇದು ಮರಿಲಿಕ್ಕೆ ಅವಕಾಶನೇ ಕೊಡಬಾರ್ದು. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಅದೆಲ್ಲ ಮತ್ತೆ ಜಿ ಕೆ ಕರೆಂಟ್ ಅಫೇರ್ಸ್. ಇದಾದ್ಮೇಲೆ ಮತ್ತೆ ಇತಿಹಾಸ. ಸೊ ಇತಿಹಾಸ ನಿಮ್ಗೆ ಗೊತ್ತು, ಏನ್ಸಿಯಂಟ್, ಮಿಡವಲ್, ಮಾಡರ್ನ್ ಕರ್ನಾಟಕ ಮಾಡ್ಕೊಳ್ತಾ ಹೋಗ್ತು. ಒಂದು 5 ಡೇಸ್ ರೇಂಜ್ ಅಲ್ಲಿ ಟೈಮ್ ಸಿಗುತ್ತೆ ನಿಮ್ಗೆ. ಇದೊಂದು 20 ಡೇಸ್ ಅಲ್ಲಿ ಹಿಸ್ಟ್ರಿನ ಕವರ್ ಮಾಡ್ಕೊಳ್ಳಿ. ಪ್ರತಿದಿನ 6 ಅವರ್ಸ್ ಹಿಸ್ಟ್ರಿಗೆ ಮೀಸಲಿಡೋದಾದ್ರೆ ಇಲ್ಲಿ 1 ಅವರ್ ಕನ್ನಡ, 1 ಅವರ್ ಯಾವುದು ಇಂಗ್ಲಿಷ್, 1 ಅವರ್ ಕಂಪ್ಯೂಟರ್, ಐಸಿ ಮತ್ತು ಜಿ ಕೆ ಅಂಡ್ ಕರೆಂಟ್ ಅಫೇರ್ಸ್ ಇಷ್ಟು ಕೂಡ ಬರ್ತಾರೆ. ಇಲ್ಲೇನ್ ಮಾಡ್ತಿದೀವಿ, ಸಬ್ಜೆಕ್ಟ್ ಅನ್ನ ರಿವಿಷನ್ ಮಾಡ್ಕೊಳ್ತಾನೆ ಹೋಗ್ತಿದೀವಿ. ಇಲ್ಲಿ ಕನ್ನಡ ರಿವಿಷನ್ ತಗೊಳ್ಳೋದಾದ್ರೆ ಕನ್ನಡ ನೋಡಿ 5ನೇ ರಿವಿಷನ್ ಆಗ್ತಾ ಇರುತ್ತೆ. ಇಂಗ್ಲಿಷ್ ಎಷ್ಟು 4 ಆಗ್ತಿರುತ್ತೆ, ಕಂಪ್ಯೂಟರ್ ಎಷ್ಟು 3 ಆಗ್ತಿರುತ್ತೆ. ನಮಗೆ ಬೇಕಾಗೋದು ಪೇಪರ್ 2 ಸ್ಕೋರ್ ಚೆನ್ನಾಗಿ ಹಾಕ್ಬೇಕು. ಪೇಪರ್ 2 ಸ್ಕೋರ್ ಚೆನ್ನಾಗಿ ಆಗ್ಬೇಕಂದ್ರೆ ಇದು ಕಂಟಿನ್ಯೂ ಆಗಿ ನಾವು ಓದ್ತಾನೆ ಇರ್ಬೇಕಿದು. ಒಂದು 5ರಿಂದ 10 ಸರಿ ಆಗುತ್ತಾ ರಿವಿಷನ್ ಆಗ್ಬಿಡ್ಬೇಕಿಲ್ಲ. ಇದೇ ಸ್ಟ್ರಾಟಜಿಗಳಂತೂ ಸಿಗುತ್ತೆ ನಿಮ್ಗೆ. ಇದಾದ್ಮೇಲೆ ಐಸಿ ನೋಡಿ, ಐಸಿ ಎಷ್ಟಿದೆ 2ನೇ ರಿವಿಷನ್ ಆಗ್ತಿದೆ. ಜಿ ಕೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಯಾಕಂದ್ರೆ ಜಿ ಕೆ ಪೇಪರ್ 2013 ನೀವೇ ತಗೊಳ್ಳೋದಾದ್ರೆ 2013 ESI ಪೇಪರ್ ಆಗುತ್ತೆ. 72 ಪ್ಲಸ್ ಜಿ ಕೆ ಅಂಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ಆಗಿತ್ತು.
ಸೊ ಹಾಗಾಗಿ ನಾನು ಹೇಳ್ತಿರೋದು ಕರೆಂಟ್ ಅಫೇರ್ಸ್ ಮತ್ತೆ ಜಿಕೆ ಅತ್ಯಂತ ಪ್ರಮುಖವಾಗಿರೋದು. ಅವನು ಫುಲ್ 100 ಕ್ವಶನ್ಸ್ ಕೇಳಿದ್ರು ಕೂಡ ನೀವೇನು ಕೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿರೋದೇನು ಜನರಲ್ ನಾಲೆಡ್ಜ್ ಪೇಪರ್, ಅವ್ರು ಹಾಕ್ತಿರೋ ಸಬ್ಜೆಕ್ಟ್ ಒಳಗಡೆ ಎಲ್ಲಾನು ಕೂಡ ಕೇಳ್ತಾ ಹೋಗ್ಬೋದು. ಲಿಮಿಟ್ ಅಂತೂ ಇಲ್ಲ. ಹಾಗಾಗಿ GS ಪೇಪರ್ ಸ್ಕೋರ್ ಸ್ವಲ್ಪ ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಮತ್ತು ಜಿಕೆ ನ ಕಂಟಿನ್ಯೂ ಆಗಿ ಕಲ್ತ್ಕೊಳ್ತಾ ಬನ್ನಿ. ಮತ್ತೆ ಎಕನಾಮಿಕ್ಸ್ ತಗೊಳ್ಳಿ. ನ್ಯೂಸ್ ಪೇಪರ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು, ಮತ್ತೆ ಎಕನಾಮಿಕ್ಸ್ ಗೊತ್ತಿರಬೇಕು. ಎಕನಾಮಿಕ್ಸ್ ಮೇಲೆ ಯಾವ ತರ ಅಂತಂದ್ರೆ ಈ PUC ಬುಕ್ಸ್ ಅಥವಾ ಸಾಮಾನ್ಯ ಅರ್ಥಶಾಸ್ತ್ರ ಏನಿದೆ ಅದನ್ನ ಕವರ್ ಮಾಡ್ಕೊಂಡು ನೀವುಗಳು ಆ PUC NCERT ರೆಫರ್ ಮಾಡಿದ್ರೆ ಸಾಕು. ಅಥವಾ ನಿಮಗೆ ಮೃಣಾಲ್ ಅವರಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಮೃಣಾಲ್ ಅವ್ರಿಗೆ ಎಕನಾಮಿಕ್ಸ್ ಸಿಗುತ್ತೆ, ನೀವು ಅದನ್ನ ಬೈ ಮಾಡ್ಕೋಬಹುದು ಅಥವಾ ಆನ್ಲೈನ್ ಕ್ಲಾಸ್ ತಗೋಬಹುದು ಎಕನಾಮಿಕ್ಸ್ಗೆ. ಮತ್ತೆ ಜನಗೋತ್ರಲ್ಲೂ ಕೂಡ ಎಕನಾಮಿಕ್ಸ್ ಕ್ಲಾಸ್ ಸಿಗುತ್ತೆ ನಿಮಗೆ ಕನ್ನಡ ಇಂಗ್ಲಿಷ್ ಸೈಡಲ್ಲೂ ಕೂಡ, ಅದನ್ನು ಕೂಡ ಕವರ್ ಮಾಡ್ಕೋಬಹುದು. PUC ಬುಕ್ಸ್, PUC ಕೂಡ ಯಾವ್ದು ತಗೋಬೇಕು, ಸಮಗ್ರ ಅರ್ಥಶಾಸ್ತ್ರ ಅಂತ ಬರುತ್ತೆ, ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಅದೊಂದು, ಮತ್ತೆ ಕೆಂಪಯ್ಯ ಸರ್ದಿ ಇವೆರಡೂ ಕೂಡ ರೆಫರ್ ಮಾಡಿದ್ರೆ ಬೇಸಿಕ್ ಎಕನಾಮಿಕ್ಸ್ ಸಿಗುತ್ತೆ. ಇದಕ್ಕೆ 10 ಡೇಸ್ ಸಾಕು. ಯಾಕಂದ್ರೆ ಎಕನಾಮಿಕ್ಸ್ ಮೇಲೆ ಕೂಡ ಯಾವಾಗಲೂ ಕೂಡ ಕ್ವಶನ್ಸ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಮೇಲೆ NPA ಅಂತಂದ್ರೆ ಏನು, ಹೌದಲ್ಲ, ರೆವಿನ್ಯೂ ಡಿಫಿಸಿಟ್ ಅಂದ್ರೆ ಏನು, ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಈ ತರದ ಹಲವಾರು ಕ್ವಶನ್ಸ್ ಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕರೆಂಟ್ ಅಫೇರ್ಸ್ ಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು, ಹೌದಲ್ಲ, ಆ ನ್ಯೂಸ್ ಪೇಪರ್ ಬರುವಂತ ಕಾನ್ಸೆಪ್ಟ್ ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಇದು ಎಕನಾಮಿಕ್ಸ್ ಅಲ್ಲಿ ಸ್ಕೋರ್ ಆಗುತ್ತೆ. ಇದಕ್ಕೊಂದು 5 ಡೇಸ್, ಒಂದು 5 hours ಎವ್ರಿ ಡೇ 10 ಡೇಸ್ ಇದ್ರ ಟೈಮ್ ನ ಕೊಡ್ತಾ ಇದೀನಿ. ಇಲ್ಲೇನಾಗುತ್ತೆ ನೋಡಿ, 1 hour ಕನ್ನಡ ಏನಾಗಿರುತ್ತೆ 6th ರಿವಿಷನ್ ಆಗ್ತಾ ಇರುತ್ತೆ, ಇಂಗ್ಲಿಷ್ 5th ಆಗ್ತಿರುತ್ತೆ, ಕಂಪ್ಯೂಟರ್ 4th ಆಗ್ತಿರುತ್ತೆ, IC 3 ರಿವಿಷನ್ ಆಗ್ತಾ ಇರುತ್ತೆ IC. ಮತ್ತೆ ಇಲ್ಲಿ ಇತಿಹಾಸ ಬಂದು 2ನೇ ರಿವಿಷನ್ ಆಗ್ತಾ ಇರುತ್ತೆ. ಮತ್ತೆ GK ಮತ್ತೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಏನಾಗ್ತಿದೆ, ಸಬ್ಜೆಕ್ಟ್ ಜೊತೆಗೆ ಆಲ್ರೆಡಿ ಓದಿರೋದನ್ನು ಕ್ಯಾರಿ ಮಾಡ್ಕೊಳ್ತಾ ಹೋಗ್ತೀನಿ, ಎಲ್ಲೂ ಸಬ್ಜೆಕ್ಟ್ ಅನ್ನ ಬಿಡ್ತಾ ಇಲ್ಲ, ಅದು ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಸೈನ್ಸ್ ಒಂದು 20 ಡೇಸ್ ತಗೋಣ. ಅಲ್ಲಿ 4 hours ಎವ್ರಿ ಡೇ ಸೈನ್ಸ್ ನ ಓದ್ತಾ ಇದ್ದೀನಿ. ಸೈನ್ಸ್ ನ ಓದ್ಬೇಕಾದ್ರೆ ಅಷ್ಟೇ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತು ಅಂದ್ರೆ ಆ ಏರಿಯಾನ ಪ್ರಿಡಿಕ್ಟ್ ಮಾಡ್ತಾ ಬರೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಸೈನ್ಸ್ ನ ಜಾಸ್ತಿ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇಲ್ಲಿ 1 hour ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, IC, ಹಿಸ್ಟ್ರಿ, ಎಕನಾಮಿ ಮತ್ತು GK ಪೋರ್ಷನ್ಗಳು. ನೋಡಿ ಎಷ್ಟು ಮತ್ತೆ ಕನ್ನಡ ಎಷ್ಟಾಗ್ತಿದೆ ನಿಮ್ಗೆ, 7 ರಿವಿಷನ್ ಆಯ್ತು ಕನ್ನಡ 7 ರಿವಿಷನ್ ಆಗ್ತಿದೆ. ನೆಕ್ಸ್ಟ್ ಮತ್ತೆ ಭೂಗೋಳಶಾಸ್ತ್ರ ತಗೊಳ್ಳೋಣ. ಸೊ ಭೂಗೋಳಶಾಸ್ತ್ರ ತಗೊಳಿದ್ರೆ 20 ಡೇಸ್ ಪ್ಲಾನ್ ಕೊಟ್ಟಿದ್ದೀನಿ. ಇದಕ್ಕೆ ಪ್ರತಿದಿನ ಎಷ್ಟು 3 hours ಸಿಗ್ತಾ ಹೋಗುತ್ತೆ. ಸೊ ಜಿಯೋಗ್ರಫಿ ಬಂದಾಗ ಕಂಪ್ಲೀಟ್ಲಿ ಮ್ಯಾಪ್ ವರ್ಕ್ ಮಾಡಬೇಕು, ಮ್ಯಾಪಿಂಗ್ ಅಷ್ಟೇ ಇರ್ತಾ ಹೋಗುತ್ತೆ, ಹೌದಲ್ಲ. ಡೇಸ್ ಕಡಿಮೆ ಆಗ್ಬೋದು. ಭೂಗೋಳಶಾಸ್ತ್ರ ಬಂದಾಗ ಒಂದು ಜನಾಂಗೋತ್ರಿ ಕ್ಲಾಸ್ ನ ಕೇಳ್ಬೋದು, ಇಲ್ಲ ನೀವು ಯಾವ್ದಾದ್ರು ಇಷ್ಟವಾದ ಕ್ಲಾಸ್ ನ ಕೇಳ್ಕೊಂಡು ಮ್ಯಾಕ್ಸಿಮಮ್ ಇದಕ್ಕೆ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ಕೋಬೇಕಾಗುತ್ತೆ. ನಾ ಹೇಳಿರೋ ಟೆಕ್ಸ್ಟ್ ಬುಕ್ ಎಲ್ಲ ಬೈ ಮಾಡ್ಕೊಂಡು ಮ್ಯಾಪ್ ವರ್ಕ್ ನ ಮಾಡಿದ್ರೆ ಸಾಕು. ಮ್ಯಾಪ್ ವರ್ಕ್ ಇಂದ ಮೆಮೊರಿ ಕೂಡ ಜಾಸ್ತಿ ಉಳ್ಕೊಳ್ತಾ ಹೋಗುತ್ತೆ. ಬೇಗನೆ ಏನು ಸಿಲೆಬಸ್ ಕೂಡ ಕವರ್ ಮಾಡ್ಕೊಳ್ತಾ ಹೋಗ್ಬೋದು. ಮಿನಿಮಮ್ 20 ಡೇಸ್ ಅಲ್ಲಿ ಇದು ಕವರ್ ಮಾಡಬೇಕು. ಅದ್ರ ಜೊತೆಗೆ ಕನ್ನಡ ನೋಡಿ 8ನೇ ರಿವಿಷನ್ ಆಗುತ್ತೆ, ಇಂಗ್ಲಿಷ್ ಎಷ್ಟು 7 ರಿವಿಷನ್ ಆಗುತ್ತೆ, ಯಾವುದು ಕಂಪ್ಯೂಟರ್ 6 ರಿವಿಷನ್ ಆಗುತ್ತೆ. ನೋಡಿ ಸೆಕೆಂಡ್ ಪೇಪರ್ ರೇಂಜ್ ಏನಾಗ್ತಿದೆ, ಜಾಸ್ತಿನೇ ಆಗ್ತಿದೆ, ರಿವಿಷನ್ ಹಾಕೋದು ಜಾಸ್ತಿ ಆಗ್ತಿದೆ, ಒಳ್ಳೆ ಸ್ಕೋರ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ IC, ಹಿಸ್ಟ್ರಿ, ಎಕನಾಮಿಕ್ ಮತ್ತು ಸೈನ್ಸ್ ಗಳು ನೆಕ್ಸ್ಟ್ ಲೆವೆಲ್. ಇದು 5th ಆಗುತ್ತೆ, ಇದು 4 ಆಗುತ್ತೆ, 3, 2, 1 ಹೌದಲ್ಲ. 3, 2 ಇದಂತೂ ಬಿಡಿ. ಇಲ್ಲಿ ಕೂಡ ಎಷ್ಟು 9, 10, 8 ಟೈಮ್ ಇದು ಕೂಡ ಆಗಿರುತ್ತೆ GK. ಇದುವರೆಗೆ ಕರೆಂಟ್ ಅಫೇರ್ಸ್ GK ಪದೇ ಓದ್ಕೊಂಡು ಹೋಗ್ತಾನೆ ಇರ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು, ಮಾನಸಿಕ ಸಾಮರ್ಥ್ಯ. ಇದು ಕೂಡ ಎಷ್ಟೇ ಲಾಸ್ಟ್ ಎಕ್ಸಾಮ್ ಅಲ್ಲಿ ತಗೊಂಡಾಗ ಗ್ರೂಪ್ ಸಿ ಇಲ್ಲಿ 15 ಕ್ವಶನ್ಸ್ ರೈಸ್ ಆಗಿದೆ ಇದರಲ್ಲಿ. ಹಾಗಾಗಿ ಪ್ರತಿದಿನ 2 hours ಮೆಂಟಲ್ ಅಬಿಲಿಟಿಗೆ ಟೈಮ್ ನ ಸಿಗ್ತಾ ಇದೆ. 2 hours ಮೆಂಟಲ್ ಅಬಿಲಿಟಿ ಮಾಡ್ಕೊಂಡು ಇನ್ನು ಮಿಕ್ಕಿದ್ದು 1 hour ಜಿಯೋಗ, 1 hour ಕಾನ್ಸ್ಟಿಟ್ಯೂಷನ್, ಮತ್ತೆ 1 hour ಇಂಗ್ಲಿಷ್, 1 hour ಕಂಪ್ಯೂಟರ್, 1 hour IC, ಹಿಸ್ಟ್ರಿ, ಎಕನಾಮಿ, ಸೈನ್ಸ್ ಮತ್ತೆ ಜಿಯೋಗ್ರಫಿ ಪೋರ್ಷನ್ ರಿವಿಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇಷ್ಟಿಗೆ ಏನಾಗುತ್ತೋ ನಮ್ಮ ಸಬ್ಜೆಕ್ಟ್ಗಳು ಎಲ್ಲ ಕವರ್ ಮಾಡ್ತಾ ಬಂದು ಮೇಜರ್ ಸಬ್ಜೆಕ್ಟ್ ಏನಿದೆ ಅಷ್ಟು ಕೂಡ ಕವರ್ ಮಾಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಯಾವಾಗ ಸಬ್ಜೆಕ್ಟ್ ಒಂದು ರೀಡಿಂಗ್ ಮುಗೀತು, ಎಲ್ಲ ಸಬ್ಜೆಕ್ಟ್ ನೋಡಿ, ಎಲ್ಲ ಸಬ್ಜೆಕ್ಟ್ ಕೂಡ 2 ರೀಡಿಂಗ್, 3, 4, 5, 6, 8, 9 ರೀಡಿಂಗ್ ವರ್ಗೂ ಆಯ್ತು ಕನ್ನಡ, ಹೌದಲ್ಲ. ಇದಾದ್ಮೇಲೆ ಒಂದು 10 ಡೇಸ್ ಕೂತ್ಕೋಬೇಕು. ಓನ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ರು ಪರವಾಗಿಲ್ಲ, ಆ ಪ್ರೀವಿಯಸ್ ಕ್ವಶನ್ ಪೇಪರ್ ತಗೊಂಡು ವಯಮಾನ ತಗೋಬೇಕು. ಈ ಕೀ ಆನ್ಸರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವೇ ಕೂತ್ಕೊಂಡು ಎಕ್ಸಾಮ್ ಬರೀತಾ ಇದ್ರೆ ನಮ್ಮ ಫೀನಲ್ಲಿ 1.5 hour ಟೈಮ್ ತಗೊಂಡು ಪೇಪರ್ ಸಾಲ್ವ್ ಮಾಡ್ತಾ ಬನ್ನಿ. ಪ್ರತಿ ಪೇಪರ್ಗೆ ಪೇಪರ್ 2ಗೆ 2 hours ಇರುತ್ತೆ, ಪೇಪರ್ 1ಗೆ 1.5 hours ಇರುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಟೈಮ್ ಕೊಟ್ಟಿರ್ತಾರೆ ಅದೇ ಟೈಮ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಡೇ 1 ಮಧ್ಯಾಹ್ನ 1 ಮಾಡಿ, 10 ಗಂಟೆಗೆ 1, 2 ಗಂಟೆಗೆ 1 ಟೈಮ್ಸ್ ಕೂಡ ಮ್ಯಾಚ್ ಆಗ್ಬೇಕು. ಅವಾಗ ನೀವು ಮಾಡುವಂತ ಸ್ಮಾಲ್ ಮಿಸ್ಟೇಕ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಾನು. ಇವಾಗ ಒಂದು 10 ಕ್ವಶನ್ಸ್ಗೆ ಆನ್ಸರ್ ಮಾಡಿರ್ತೇವೆ, ಒಂದು 1 ರಿಂದ 8 ಕ್ವಶನ್ಸ್ ವರ್ಗೂ ಆನ್ಸರ್ ಮಾಡ್ಕೊಂಡು ಹೋಗಿರ್ತೀರಾ. 9ನೇ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತೀವಿ, ಬಿಟ್ಬಿಟ್ಟು 10ನೇ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಾಗಿರುತ್ತೆ. ನಾವೇನ್ ಮಾಡ್ತೀವಿ, 10 ಮಾಡಲ್ಲ, ತಗೊಂಡು 9ಕ್ಕೆ ಮಾಡಿರ್ತೀವಿ. ಇದ್ರಿಂದ ಕೂಡ ಕಟ್ ಆಫ್ ಅಲ್ಲಿ ಹೋಗ್ಬಿಡುತ್ತೆ, ಹೌದಲ್ಲ. ಈ ತರದ ಸಣ್ಣ ಮಿಸ್ಟೇಕ್ ಅವಾಯ್ಡ್ ಮಾಡ್ಬೇಕು.
ಮಾಡಬೇಕು ಅಂತಂದ್ರೆ ಕ್ವಶನ್ ಪೇಪರ್ ವರ್ಕ್ ಮಾಡಿರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಅಲ್ಲಿ ಇದ್ರ ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೂಪ್ ಸಿ ಕ್ವಶನ್ ಪೇಪರ್ ಬಿಡಿಸ್ಬಿಟ್ಟು ನಿಮಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 10 ಡೇಸ್ ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವ ಡಿಸ್ಕಸ್ ಮಾಡ್ಬೇಕು ಸರ್, UPSC ಸಿಗುತ್ತಾ ಮಾಡಿ. ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ 20ರಿಂದ ಒಂದು 15ರಿಂದ 20 ಕ್ವಶನ್ಸ್ ಗಳು UPSC ಮತ್ತು ಬೇರೆ ಬೇರೆ ಎಕ್ಸಾಮ್ ಕೇಳಿದ್ರೆ ಆಸ್ ಇಟ್ ಈಸ್ ಆಗಿ ಕೇಳಿದಾನೆ ಗ್ರೂಪ್ ಸಿ ಅಲ್ಲಿ. ಹಾಗಾಗಿ ಯಾವ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವರ್ಕ್ ಮಾಡಬೇಕು, UPSC ಆಗ್ಬೋದು, FDA, STA, KS ಮತ್ತು PSI ಕೇಳಿರುವಂತಹ ಕ್ವಶನ್ಸ್ ಕೂಡ ಆಗ್ಬೋದು. ಇವೆಲ್ಲನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕೂಡ ಸಾಲ್ವ್ ಮಾಡಬೇಕು. UPSC ಇಂದ ಡೈರೆಕ್ಟ್ ಕ್ವಶನ್ಸ್ ಗಳು ತೆಗ್ದಿ ಹಾಗೆ ಇನ್ಕ್ಲೂಡಿಂಗ್ ಆಪ್ಷನ್ಸ್ ಹಾಕಿದ. ಹಾಗಾಗಿ ಜಾಸ್ತಿ ನೀವು ಇದಕ್ಕೆ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜೊತೆಗೆ ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆ ಅವೆಲ್ಲ ಇದಕ್ಕೆ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳು ಆನ್ಲೈನ್ ಕ್ಲಾಸ್ ಆನ್ಲೈನ್ ಟೆಸ್ಟ್ ಸೀರೀಸ್ ಮಾಡ್ತಿದ್ರೆ ಜ್ಞಾನಗೋತಿನೂ ಕೂಡ ಮಾಡುತ್ತೆ. ಲಾಸ್ಟ್ ಟೈಮ್ ಕೂಡ ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ. ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿವೆ ಆ ಒಂದು 10 ಡೇಸ್ಗೆ ಸಿಗುವಂತದ್ದು ಟೆಸ್ಟ್ ಸೀರೀಸ್ಗಳನ್ನ ತಗೊಳ್ತಾ ಬನ್ನಿ. ಹೌದಲ್ಲ, ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಸಿಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇವಾಗ ಒಂದು ಡೌಟ್ ಕ್ಲಿಯರ್. ಇಷ್ಟೆಲ್ಲ ಆದ್ಮೇಲೆ ಸರ್ ಇವಾಗ ನಾನು ಕನ್ನಡ ಮುಗಿಯುತ್ತೆ, ಕನ್ನಡ ರೇಡಿಯೋ ಮುಗಿದ್ಮೇಲೆ ಕನ್ನಡ ಒಂದು ಟೆಸ್ಟ್ ಬರೆದ್ರೆ ಹೇಗಿರುತ್ತೆ, ಕಂಪ್ಯೂಟರ್ ಮುಗಿದ್ಮೇಲೆ ಟೆಸ್ಟ್ ಬರೆದ್ರೆ ಹೇಗಿರುತ್ತೆ, ಅದಕ್ಕೆ ಜ್ಞಾನಗೋಚರನು ಕೂಡ ಪ್ಯಾಟರ್ನ್ ನಿಮಗೆ ಮಾಡ್ಕೊಡ್ತಾ ಇದೆ. ಏನು ನಿಮಗೆ ಯಾವ ಸಬ್ಜೆಕ್ಟ್ ಮುಗೀತೋ ಆವಾಗ ಯಾವ ಸಬ್ಜೆಕ್ಟ್ ಅನ್ನ ಟೆಸ್ಟ್ ಅನ್ನ ತಗೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಮುಗೀತು ನಮಗೆ, ಸೊ ಹಿಸ್ಟ್ರಿ ಮೇಲೆ ಟೆಸ್ಟ್ ಸೀರೀಸ್ ಜಾರ ಆಯ್ತು ಅಂದ್ರೆ ಹಿಸ್ಟ್ರಿ ಏನ್ಸಿಯಂಟ್ ಮಿಡಲ್ ಮಾಡರ್ನ್ ಕರ್ನಾಟಕ 4ಕ್ಕೂ ಬೇರೆ ಟೆಸ್ಟ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಪಾರ್ಟ್ 1 ಪಾರ್ಟ್ 2 ಮಾಡ್ಕೊಂಡು ಅದಕ್ಕೆ 2ಕ್ಕೂ ಬೇರೆ ಟೆಸ್ಟ್ ಇರುತ್ತೆ. ಈ ತರ ಸಬ್ಜೆಕ್ಟ್ ಅಲ್ಲಿ ಹೋಗಿ ಇಂಡಿವಿಜುವಲ್ ಟೆಸ್ಟ್ ಕೂಡ ನೀವು ಇದಕ್ಕೆ ಬರೀತಾ ಹೋಗ್ಬೋದು. ಅವಾಗ ನಮ್ಮನ್ನ ನಾವು ಮಾನಿಟರ್ ಮಾಡ್ಕೊಂಡಾಗುತ್ತೆ. ಮೆಮೊರಿ ಕೂಡ ಬರುತ್ತೆ. ಒಂದು ಪ್ರಶ್ನೆ ಪೇಪರ್ಸ್ ಮಾಡ್ತೀವಿ, ಒಂದು ಚಾಪ್ಟರ್ ಅಲ್ಲ ಎಂಟೈರ್ ಸಿಲೆಬಸ್ ಸಿಗ್ತಾ ಇರುತ್ತೆ ನನಗೆ. ಎಂಟೈರ್ ಸಿಲೆಬಸ್ ರಿವಿಷನ್ ಆಗ್ತಾ ಇರುತ್ತೆ. ಬರೀ ಒಂದು ಕ್ವಶನ್ ಪೇಪರ್ ತಗೋತು ಅಂದ್ರೆ ಇಡೀ ಕಾನ್ಸ್ಟಿಟ್ಯೂಷನ್ ರಿವಿಷನ್ ಆಗ್ತಾರೆ. 100 ವಿಧದ ಕ್ವಶನ್ಸ್ ಬಂದಿರುತ್ತೆ ಹೌದಲ್ಲ. ಹಾಗಾಗಿ ಮಾಡಲ್ ಕ್ವಶನ್ ಪೇಪರ್ಗಳಿಗೆ ಜಾಸ್ತಿ ಫೋಕಸ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಜಾಸ್ತಿ ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಸಿಗೆ ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ಗಳು ಸಿಗುತ್ತೆ. ಆನ್ಲೈನ್ ಕ್ಲಾಸಸ್ ಕೂಡ ಜ್ಞಾನಾಂಗೋತ್ರಿಯಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತಿದೆ. ಯಾರು ಬೇಕು ಇಂಟ್ರೆಸ್ಟ್ ಇರೋದಕ್ಕೆ ಜಾಯಿನ್ ಆಗ್ಬೋದು. ನೀವು ಸೆಲ್ಫ್ ಪ್ರಿಪೇರ್ ಆದ್ರೂ ಕೂಡ ನಮ್ಮ ಗೈಡೆನ್ಸ್ ಅಂತೂ ನಿಮ್ಗೆ ಯಾವಾಗಲೂ ಇರುತ್ತೆ. ಸಾಧ್ಯವಾದಷ್ಟು ಕೂಡ ನಿಮಗೆ ಡೌಟ್ ಇದ್ರೆ ವಾಟ್ಸಪ್ ಅಲ್ಲಿ ಅಥವಾ ಯಾವ್ದರಲ್ಲಿ ಮೆಸೇಜ್ ಅನ್ನ ನೀವು ಮಾಡ್ತಾ ಬರ್ಬೋದು. ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಜಾಯಿನ್ ಕೂಡ ಆಗ್ಬೋದು. ಸಬ್ಜೆಕ್ಟ್ ವೈಸ್ ಕೂಡ ನಿಮಗೆ ಅವೈಲಬಿಲಿಟಿ ಇರ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಹಿಂಗೆ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ಕಾರ.